ನಾವು ಭಗವದ್ಗೀತಾ 2ನೇ ಅಧ್ಯಾಯ 56ನೇ ಶ್ಲೋಕದವರೆಗೆ ನೋಡಿದ್ದೇವೆ. ಇವತ್ತು ನಾವು 57ನೇ ಶ್ಲೋಕ ಅಲ್ಲಿಂದ ನಮ್ಮ ಕ್ಲಾಸನ್ನು ಮುಂದುವರಿಸುವ. ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸನ್ನು ನಾವು ಪ್ರಾರಂಭ ಮಾಡುವ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे. ಸೊ ಇದು 2ನೇ ಅಧ್ಯಾಯದ ಆಲ್ಮೋಸ್ಟ್ ಕೊನೆಯ ಭಾಗ ಇದೆ. ಕೊನೆಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಅರ್ಜುನ ಕೃಷ್ಣನಿಗೆ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ. ಸೊ ಯಾರು ಸ್ಥಿತಪ್ರಜ್ಞರಾಗಿರ್ತಾರೆ, ಸಮಾಧಿಸ್ಥರಾಗಿರ್ತಾರೆ ಅಥವಾ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರ್ತಾರೆ, ಅವರ ಲಕ್ಷಣಗಳು ಏನು ಅಂತೇಳಿ ಅರ್ಜುನ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರವಾಗಿ ಕೃಷ್ಣ ಇಲ್ಲಿ ಈ ಶ್ಲೋಕಗಳಲ್ಲಿ ಹೇಳ್ತಾ ಇರೋದು. ಇದ್ರ ಹಿಂದಿನ ಶ್ಲೋಕದಲ್ಲಿ ನಾವು ಅದನ್ನು ನೋಡಿದ್ದೇವೆ. ಈಗ ಇವತ್ತಿನ ಶ್ಲೋಕ ನಂಬರ್ 57. ಯಸ್ ಸರ್ವತ್ರಾನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದಂತಿ ನದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಸೊ ಯಾರು ಸರ್ವತ್ರ ಅಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ, ಐಹಿಕ ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾರ ಮನಸ್ಸನ್ನು ತಾಗುವುದಿಲ್ಲವೋ, ಯಾರು ಅದನ್ನು ಹೊಗಳುವುದೂ ಇಲ್ಲವೋ ತೆಗಳುವುದೂ ಇಲ್ಲವೋ ಅಂತಹವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರರಾಗಿರುತ್ತಾರೆ. ಸೊ ಯಾರು ಈ ಸ್ಥಿತಪ್ರಜ್ಞರಾಗಿರ್ತಾರೆ ಅಥವಾ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರ್ತಾರೆ ಅಥವಾ ಸಮಾಧಿಯ ಸ್ಥಿತಿಯಲ್ಲಿರ್ತಾರೆ, ಅವರ ಲಕ್ಷಣಗಳು ಇಲ್ಲಿ ಮುಂದೆ ಕೃಷ್ಣ ಹೇಳ್ತಾ ಇರೋದು. ಶುಭ ಮತ್ತು ಅಶುಭ. ಯಾಕಂದ್ರೆ ಈ ಸಂಸಾರದಲ್ಲಿ ನಮ್ಗೆ ಕೆಲವೊಂದ್ಸಲ ಏನೋ ಒಳ್ಳೇದಾಗುತ್ತೆ, ಕೆಲವೊಂದ್ಸಲ ಕೆಟ್ಟದಾಗುತ್ತೆ. ಸೊ ಯಾವಾಗ್ಲೂ ಪರ್ಮನೆಂಟ್ ಆಗಿ ಎಲ್ಲ ಒಳ್ಳೇದೇ ಆಗ್ತಾ ಇರುತ್ತೆ ಅಥವಾ ಎಲ್ಲ ಕೆಟ್ಟದೇ ಆಗ್ತಾ ಇರುತ್ತೆ ಅಂತೇಳಿ ಇರೋದಿಲ್ಲ. ಕೆಲವೊಂದ್ಸಲ ನಮ್ಗೆ ಒಳ್ಳೇದಾಗುತ್ತೆ, ಕೆಲವೊಂದ್ಸಲ ಕೆಟ್ಟದಾಗುತ್ತೆ. ಸೊ ಈ ಭೌತಿಕ ಸಂಸಾರವನ್ನು ದ್ವಂದ್ವಮಯ ಸಂಸಾರ ಅಂತೇಳಿ ಹೇಳ್ತಾರೆ. ಸೊ ದ್ವಂದ್ವ ಇದೆ, ಇಲ್ಲಿ ಒಳ್ಳೇದಿದೆ ಕೆಟ್ಟದಿದೆ, ಬಿಸಿನೂ ಇದೆ ಚಳಿಯೂ ಇದೆ. ಈ ತರ ಶುಭಾಶುಭಗಳು ಆಗ್ತಾ ಇರ್ಬೇಕಾದ್ರೆ, ಸೊ ಈ ಶುಭ ಮತ್ತು ಅಶುಭಗಳು ಯಾರ ಮನಸ್ಸನ್ನು ತಾಗುವುದಿಲ್ಲವೋ ಅಂದ್ರೆ ಅವರು ಸಮನಾಗಿರ್ತಾರೆ. ಶುಭ ಮತ್ತು ಅಶುಭ ಎರಡರಲ್ಲಿ ಅವರು ಸಮನಾಗಿರ್ತಾರೆ. ಐಹಿಕ ಜಗತ್ತಿನಲ್ಲಿ ಒಳ್ಳೇದಾಗಲಿ ಕೆಟ್ಟದಾಗಲಿ ಯಾರ ಮನಸ್ಸನ್ನು ತಾಗುವುದಿಲ್ಲವೋ ನ ಅಭಿನಂದಂತಿ ನ ದ್ವೇಷ್ಟಿ. ಸೊ ಒಳ್ಳೇದಾದಾಗ ಅದನ್ನು ತುಂಬಾ ಹೊಗಳೋದು, ಕೆಟ್ಟದಾದ್ರೆ ಅದನ್ನು ತಗೊಳ್ಳೋದು. ಸೊ ಯಾರು ಅದನ್ನು ಹೊಗಳುವುದೂ ಇಲ್ಲವೋ ತೆಗಳುವುದೂ ಇಲ್ಲವೋ ಅಂತಹವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರರಾಗಿರುತ್ತಾರೆ. ಅಂದ್ರೆ ಯಾರು ಸಮಾನ ಚಿತ್ತರಾಗಿರುತ್ತಾರೆ. ಸೊ ಇದು ಒಂದು ಲಕ್ಷಣ. ಯಾರು ಭಕ್ತಿಯಲ್ಲಿ ಮುಂದುವರೆದಿದ್ದಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯನ್ನು ಮಾಡ್ತಾ ಇದ್ದಾರೆ, ಸೊ ಅವರ ಲಕ್ಷಣ ಏನಂತಂತಂದ್ರೆ, ಯಾರು ಸ್ಥಿತಪ್ರಜ್ಞರಾಗಿದ್ದಾರೆ ಅವರ ಲಕ್ಷಣ ಏನಂತಂತಂದ್ರೆ ಅವರು ಯಾವುದೇ ಸ್ಥಿತಿಯಲ್ಲಿ ಸಮಚಿತ್ತರಾಗಿರ್ತಾರೆ, ಭಗವಂತನ ಸೇವೆಯಲ್ಲೇ ತೊಡಗಿಕೊಂಡಿರ್ತಾರೆ. ಭಾವಾರ್ಥ, ಐಹಿಕ ಜಗತ್ತಿನಲ್ಲಿ ಯಾವಾಗಲೂ ಏರುಪೇರು ಆಗುತ್ತಲೇ ಇರುತ್ತದೆ. ಸೊ ಯಾವಾಗ್ಲೂ ಏನೋ ಒಂದು ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಇದು ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದ್ದಾಗಿರಬಹುದು. ಇಂತಹ ಪ್ರಾಪಂಚಿಕ ಏರುಪೇರುಗಳಿಂದ ಯಾರು ಉದ್ವಿಗ್ನರಾಗುವುದಿಲ್ಲವೋ, ಯಾರ ಮನಸ್ಸು ಇಂತಹ ಏರುಪೇರುಗಳಿಂದ ಉದ್ವಿಗ್ನವಾಗುವುದಿಲ್ಲ, ಯಾರ ಮನಸ್ಸು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ತಾಗುವುದಿಲ್ಲವೋ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠಾವಂತರಾಗಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಸೊ ಅವರು ಸಂಪೂರ್ಣ ನಿಷ್ಠೆಯಿಂದ ಭಗವಂತನ ಸೇವೆಯಲ್ಲಿ ತೊಡಕೊಂಡಿದ್ದಾರೆ. ಯಾಕಂದ್ರೆ ಹೆಚ್ಚಾಗಿ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ನಾನು ಇಷ್ಟು ಭಗವಂತನ ಸೇವೆ ಮಾಡ್ತಾ ಇದ್ದಾನೆ, ನನ್ನ ಜೊತೆ ಯಾಕೆ ಕೆಟ್ಟದಾಯ್ತು? ಸೊ ನಾವು ಭಗವಂತನಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ನಾನು ಇಷ್ಟು ಸೇವೆ ಮಾಡ್ತಾ ಇದ್ದೇನೆ, ಇಷ್ಟು ಭಕ್ತಿ ಮಾಡ್ತಾ ಇದ್ದೇನೆ, ಯಾಕೆ ನನ್ನ ಜೊತೆ ಮತ್ತೆ ಈ ತರ ಕೆಟ್ಟದಾಗ್ತಾ ಇದೆ? ಸೊ ಯಾವುದೇ ಸ್ಥಿತಿಯಲ್ಲಿ ಕೂಡ ಅದು ಭಗವಂತನ ಪ್ರಸಾದ ಎಂದು ತಿಳಿದುಕೊಂಡು ಯಾರು ಸ್ಥಿತಪ್ರಜ್ಞರಾಗಿರ್ತಾರೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠಾವಂತರಾಗಿರ್ತಾರೆ. ಅವರು ಭಗವಂತನ ಮೇಲೆ ಅವರಿಗೆ ಸಂಪೂರ್ಣ ನಿಷ್ಠೆ ಇರುತ್ತೆ. ಈಗ ನನಗೆ ಒಂದು ಕಷ್ಟ ಬಂದರೂ ಕೂಡ ಅದು ಕೃಷ್ಣನ ಕೃಪೆನೇ. ಕೃಷ್ಣ ನನಗೆ ಯಾವುದೋ ಒಂದು ಏನನ್ನೋ ಇದರಿಂದ ಇನ್ನೂ ಸ್ಟ್ರಾಂಗ್ ಮಾಡ್ತಾ ಇದ್ದಾನೆ, ಈ ಕಷ್ಟವನ್ನು ಕೊಟ್ಟು ಇನ್ನೂ ನನ್ನನ್ನು ಸ್ಟ್ರಾಂಗ್ ಮಾಡ್ತಾ ಇದ್ದಾನೆ. ಅಥವಾ ನಾನು ಇಷ್ಟು ಪಾಪ ಮಾಡಿದ್ದೇನೆ, ಅದರಲ್ಲಿ ನನಗೆ ಇದು ಒಂದು ಕಷ್ಟ ಬಂದೆ, ಅದರಲ್ಲಿ ತಪ್ಪೇನಿದೆ, ಎಷ್ಟೋ ಪಾಪಗಳನ್ನು ನಾನು ಮಾಡಿದ್ದೇನೆ ಹಿಂದಿನ ನನ್ನ ಈ ಜನ್ಮದಲ್ಲಾಗಿರ್ಲಿ ಅಥವಾ ಹಿಂದಿನ ಜನ್ಮದಲ್ಲಾಗಿರ್ಲಿ. ಸೊ ನಾನು ಮಾಡಿದ ಪಾಪಕ್ಕೆ ಕಂಪೇರ್ ಮಾಡಿದ್ರೆ ಈಗ ಬರ್ತಾ ಇರೋ ಕಷ್ಟ ಅದೇನೂ ಇಲ್ಲ. ಕೃಷ್ಣನೇ ಇದನ್ನು ಕಡಿಮೆ ಮಾಡಿ ಸ್ವಲ್ಪ ಒಂದು ಸ್ಯಾಂಪಲ್ ತರ ಅಷ್ಟೇ ಕೊಟ್ಟಿರೋದು. ಸೊ ಈ ತರ ಮನಸ್ಥಿತಿ ಯಾರಿರುತ್ತೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣ ನಿಷ್ಠೆಯನ್ನು ಹೊಂದಿರುವವರು.
ಈ ಪ್ರಪಂಚವೇ ದ್ವಂದ್ವಮಯವಾದದ್ದು. ಆದುದರಿಂದ ಮನುಷ್ಯನು ಈ ಐಹಿಕ ಪ್ರಪಂಚದಲ್ಲಿ ಇರುವವರೆಗೆ ಒಳ್ಳೆಯದರ ಮತ್ತು ಕೆಟ್ಟದರ ಸಾಧ್ಯತೆ ಇದ್ದೇ ಇರುತ್ತದೆ. ಸೊ ಎಲ್ಲಿವರೆಗೆ ನಾವು ಈ ಭೌತಿಕ ಸಂಸಾರದಲ್ಲಿದ್ದೇವೆ ಅಲ್ಲಿವರೆಗೆ ಇದು ಒಳ್ಳೆಯದು ಕೆಟ್ಟದು ನಡೀತಾನೆ ಇರುತ್ತೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠನಾಗಿರುವವನು ಸಕಲ ಮಂಗಳಪೂರ್ಣನಾದ ಶ್ರೀಕೃಷ್ಣನೊಡನೆ ಮಾತ್ರ ಸಂಬಂಧ. ಸೊ ಕೃಷ್ಣ ಪ್ರಜ್ಞೆಯಲ್ಲಿರುವವರಿಗೆ ಕೃಷ್ಣನ ಜೊತೆ ಮಾತ್ರ ಸಂಬಂಧ. ಇಲ್ಲಿ ಆಗು ಹೋಗುವಂತ ಅದೇ ಒಳ್ಳೆಯದಾಗಿರ್ಲಿ ಕೆಟ್ಟದಾಗಿರ್ಲಿ ಅದರಿಂದ ಅವರು ವಿಚಲಿತರಾಗುವುದಿಲ್ಲ. ಆದುದರಿಂದ ಶುಭಾಶುಭಗಳಿಂದ ಬಾಧಿತನಾಗುವುದಿಲ್ಲ. ಸೊ ಇದರ ಯಾವುದೇ ಬಾಧೆ ಅವರಿಗೆ ಆಗುವುದಿಲ್ಲ. ಇಂತಹ ಕೃಷ್ಣ ಪ್ರಜ್ಞೆಯು ಮನುಷ್ಯನನ್ನು ಪರಿಪೂರ್ಣವಾದ ಅಲೌಕಿಕ ಸ್ಥಿತಿಯಲ್ಲಿ ಇರಿಸುತ್ತದೆ. ಸೊ ಈ ರೀತಿ ಯಾರು ಪ್ರಜ್ಞೆ ಹೊಂದಿರ್ತಾರೆ ಅವರು ಅಲೌಕಿಕ ಸ್ಥಿತಿಯನ್ನು ಹೊಂದುತ್ತಾರೆ. ಈ ಸ್ಥಿತಿಯನ್ನು ಸಮಾಧಿ ಎಂದು ಕರೆಯುತ್ತಾರೆ. ಸಮಾಧಿ ಅಂತಂತಂದ್ರೆ ಒಂದ್ ಕಡೆ ಕುತ್ಕೊಂಡು ಕಣ್ಮುಚ್ಚಿ ಕುತ್ಕೊಂಡು ಅದನ್ನ ಸಮಾಧಿ ಅಂತೇಳಿ ಹೇಳಲ್ಲ. ಸಮಾಧಿ ಅಂತಂತಂದ್ರೆ ಯಾವುದೇ ರೀತಿಯ ಪರಿಸ್ಥಿತಿಯಲ್ಲೂ ನಮ್ಮ ಮನಸ್ಸು ವಿಚಲಿತರಾಗದೆ ಅದು ಭಗವಂತನ ಸೇವೆಯಲ್ಲಿ ತೊಡಕೊಂಡಿದ್ದರೆ ಆ ಸ್ಥಿತಿಯನ್ನು ಸಮಾಧಿ ಅಂತೇಳಿ ಹೇಳ್ತಾರೆ. ಮುಂದಿನ ಶ್ಲೋಕ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಸೊ ಇಲ್ಲಿ ಇನ್ನೊಂದು ಪ್ರಾಕ್ಟಿಕಲ್ ಆಗಿ ಒಬ್ಬ ವ್ಯಕ್ತಿ ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿತನಾಗಿರ್ತಾನೆ ಅವನ ಲಕ್ಷಣಗಳು ಏನಂತೇಳಿ ಒಂದು ಉದಾಹರಣೆ ಮೂಲಕ ಇಲ್ಲಿ ಹೇಳಲಾಗಿದೆ. ಯದಾ ಸಂಹರತೆ ಚ ಅಯಂ ಕೂರ್ಮಃ ಅಂಗಾನೀವ ಸರ್ವಶಃ. ಸೊ ಕೂರ್ಮ ಅಂತಂತಂದ್ರೆ ಆಮೆ. ಸೊ ಆಮೆಯ ಒಂದು ಲಕ್ಷಣ ಏನಂತಂದ್ರೆ ಅದರ ಕೈ ಕಾಲು ತಲೆ ಅದನ್ನೆಲ್ಲವನ್ನು ತನ್ನ ಶಲ್ ಏನಿದೆ ಆ ಕವಚ ಏನಿದೆ ಅದ್ರ ಒಳಗಡೆ ತಗೊಂಡ್ಬಿಡುತ್ತೆ. ಸೊ ಯಾವಾಗ ಬೇಕು ಅವಾಗ ಅಷ್ಟೇ ಅದು ತನ್ನ ಕೈ ಕಾಲು ತಲೆಯನ್ನು ಹೊರಗೆ ಹಾಕುತ್ತೆ. ಬೇಡಾದಾಗ ಮತ್ತೆ ಅದು ಒಳಗಡೆ ಅದನ್ನ ತೆಗೆದುಕೊಂಡ್ಬಿಡುತ್ತೆ. ಸೊ ಇದು ಆಮೆಯ ಲಕ್ಷಣ. ಸೊ ಅದೇ ರೀತಿಯಾಗಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾರು ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೆ ಸಂಪೂರ್ಣ ಕೃಷ್ಣ ಪ್ರಜ್ಞೆನ ಹೊಂದಿರ್ತಾರೆ. ಸೊ ಅಂತ ವ್ಯಕ್ತಿಗಳ ಅವರು ಇಂದ್ರಿಯವನ್ನು ಯಾವ ರೀತಿ ಬೆಳೆಸ್ತಾರೆ ಅಂತಂತಂದ್ರೆ ಹೇಗೆ ಆಮೆ ತನ್ನ ಕೈ ಕಾಲು ತಲೆಗಳನ್ನ ಹೇಗೆ ಬೇಕಾದಾಗ ಅಷ್ಟೇ ಹೊರಗಡೆ ಚಾಚಿ ಮತ್ತೆ ಬೇಡಾದಾಗ ಹೇಗೆ ಒಳಗಡೆ ಇಟ್ಕೊಳ್ತೋ ಅದೇ ತರ ಕೃಷ್ಣ ಪ್ರಜ್ಞೆಯಲ್ಲಿರುವವರು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುವವರು ಅವ್ರೇನ್ ಮಾಡ್ತಾರೆ ತಮ್ಮ ಇಂದ್ರಿಯಗಳನ್ನು ಯಾವಾಗ ಬೇಕು ಅವಾಗಷ್ಟೇ ಅದನ್ನು ಉಪಯೋಗಿಸ್ತಾರೆ, ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತಾರೆ. ಬೇಡದೇ ಇದ್ದಾಗ ಇಂದ್ರಿಯವನ್ನು ಅವರು ಇಂದ್ರಿಯ ಭೋಗಗಳ ವಸ್ತುಗಳಲ್ಲಿ ಅದನ್ನು ಬಳಸ್ಕೊಳ್ಳುವುದಿಲ್ಲ. ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಗೆ ಎಳೆದುಕೊಳ್ಳುವಂತೆ ಯಾರು ತನ್ನ ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಎಳೆದುಕೊಳ್ಳಬಲ್ಲರೋ ಅವರು ಪರಿಪೂರ್ಣ ಪ್ರಜ್ಞೆಯಲ್ಲಿ ಸ್ಥಿರರಾಗಿರುತ್ತಾರೆ. ಇಂದ್ರಿಯ ವಿಷಯಗಳು ತುಂಬಾ ಇರುತ್ತೆ. ನಾವು ಎಲ್ಲಿ ನೋಡಿದ್ರು ಕಣ್ಣಿಗೆ ಇಂದ್ರಿಯ ವಸ್ತು, ಕಿವಿಗೆ ಇಂದ್ರಿಯ ವಸ್ತು, ನಾಲಿಗೆಗೆ ಇಂದ್ರಿಯ ವಸ್ತು, ಏನೋ ತುಂಬಾ ಚೆನ್ನಾಗಿ ರುಚಿಕರವಾಗಿ ತಿನ್ನೋದು, ಏನೋ ಚೆನ್ನಾಗಿರೋದು ನೋಡೋದು ಅಥವಾ ಒಳ್ಳೆ ಮ್ಯೂಸಿಕ್ ಕೇಳೋದು. ಸೊ ಇದೆಲ್ಲ ಇಂದ್ರಿಯ ವಸ್ತುಗಳು. ಪ್ರತಿಯೊಂದು ಇಂದ್ರಿಯಕ್ಕೂ ಅದರದೇ ಆದಂತ ಒಂದು ಇಂದ್ರಿಯ ವಸ್ತು ಇದೆ. ಆದ್ರೆ ಅದು ಕೃಷ್ಣನ ಜೊತೆ ಸಂಬಂಧ ಇಲ್ಲದೆ ಇದ್ರೆ ಆ ವಸ್ತುವಿನದು ಅಂತಹ ಇಂದ್ರಿಯ ವಸ್ತುವನ್ನು ಯಾರು ಭಗವಂತನ ಭಕ್ತರಾಗಿರ್ತಾರೆ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಕೊಂಡಿರ್ತಾರೆ ತಮ್ಮ ಭೋಗಕ್ಕಾಗಿ ಆ ಇಂದ್ರಿಯ ವಸ್ತುಗಳನ್ನು ಅವರು ಬಳಸ್ಕೊಳ್ಳುವುದಿಲ್ಲ. ಸೊ ಅವಾಗ ತಮ್ಮ ಇಂದ್ರಿಯಗಳನ್ನು ಹೇಗೆ ಆಮೆ ಒಳಗಡೆ ಅದು ಎಳೆದುಕೊಳ್ಳುತ್ತೆ ಅದೇ ತರ ಅವರು ತಮ್ಮ ಇಂದ್ರಿಯಗಳನ್ನು ಕೂಡ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ. ಭಾವಾರ್ಥ: ಒಬ್ಬ ಯೋಗಿಯು ಭಕ್ತನ ಅಥವಾ ಆತ್ಮ ಸಾಕ್ಷಾತ್ಕಾರ ಪಡೆದವನ ಪರೀಕ್ಷೆಯು ಆತನು ತನ್ನ ಯೋಚನೆಗೆ ಅನುಗುಣವಾಗಿ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲನೆ ಎನ್ನುವುದು. ಸೊ ಒಬ್ಬ ವ್ಯಕ್ತಿ ಆತ್ಮ ಸಾಕ್ಷಾತ್ಕಾರ ಪಡೆದಿದ್ದಾನೆ ಅಂಥೇಳಿ ನಾವು ಹೇಗೆ ಪರೀಕ್ಷಿಸಬಹುದು? ಅವನು ಇಂದ್ರಿಯಗಳ ದಾಸ ಅಲ್ಲ, ಅವನು ಇಂದ್ರಿಯಗಳ ಸ್ವಾಮಿ. ತನ್ನ ಇಂದ್ರಿಯಗಳನ್ನು ಯಾವ ರೀತಿಯಲ್ಲಿ ಅವನು ನಿಯಂತ್ರಿಸಬಲ್ಲನು ಅದನ್ನು ನೋಡಿ ನಾವು ಒಬ್ಬ ವ್ಯಕ್ತಿ ಆತ್ಮ ಸಾಕ್ಷಾತ್ಕಾರ ಹೊಂದಿದ್ದಾನೋ ಇಲ್ಲವೋ ಅಂತೇಳಿ ನಾವು ಪರೀಕ್ಷೆ ಮಾಡಬಹುದು. ಅವನು ಬೇಕಾಬಿಟ್ಟಿ ತನ್ನ ಇಂದ್ರಿಯಗಳನ್ನು ಇಂದ್ರಿಯ ತೃಪ್ತಿಯಲ್ಲಿ ತೊಡಕೊಂಡಿದ್ದರೆ ಅಂತ ವ್ಯಕ್ತಿಯನ್ನು ನಾವು ಆತ್ಮ ಸಾಕ್ಷಾತ್ಕಾರ ಹೊಂದಿದ್ದಾನೆ ಅಂತ ಹೇಳಲಿಕ್ಕಾಗಲ್ಲ. ಡ್ರೆಸ್ ಏನ್ ಬೇಕಂತೂ ಹಾಕಿರ್ಬೋದು, ಕಾವಿ ಬಟ್ಟೆ ಹಾಕಿರ್ಬೋದು ಅಥವಾ ಡ್ಯೂಟಿ ತರ ಡ್ರೆಸ್ ಮಾಡಿರ್ಬೋದು. ಆದ್ರೆ ಆ ವ್ಯಕ್ತಿಯ ಚಟುವಟಿಕೆಗಳನ್ನು ನಾವು ನೋಡಿದ್ರೆ ಅವನು ಎಷ್ಟು ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲನಾಗಿದ್ದಾನೆ, ಅದರಿಂದ ಅವನು ಅಷ್ಟು ಭಕ್ತಿಯಲ್ಲಿ ಪ್ರಗತಿ ಮಾಡಿದ್ದಾನೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಬಹುಮಂದಿ ಇಂದ್ರಿಯಗಳ ಸೇವಕರಾಗಿರುತ್ತಾರೆ ಮತ್ತು ಇಂದ್ರಿಯಗಳು ಬಯಸಿದಂತೆ ನಡೆದುಕೊಳ್ಳುತ್ತಾರೆ. ಯೋಗಿಯ ಸ್ಥಿತಿ ಏನು ಎನ್ನುವ ಪ್ರಶ್ನೆಗೆ ಇದೇ ಉತ್ತರ. ಸಾಮಾನ್ಯ ಜನರು ಎಲ್ಲರೂ ಏನಾಗಿರ್ತಾರೆ? ಇಂದ್ರಿಯಗಳ ಸೇವಕರಾಗಿರುತ್ತಾರೆ. ಏನು ಇಂದ್ರಿಯಗಳು ಕೇಳುತ್ತೆ, ಏನು ಕಣ್ಣು ಕೇಳುತ್ತೆ, ಏನು ನಾಲಿಗೆ ಕೇಳುತ್ತೆ, ಏನು ನಮ್ಮ ಮೂಗು ಕೇಳುತ್ತೆ, ಏನು ಚರ್ಮ ಕೇಳುತ್ತೆ, ಅದನ್ನೆಲ್ಲ ಸಪ್ಲೈ ಮಾಡ್ತಾ ಇರ್ತಾರೆ. ಹೇಗೆ ಒಬ್ಬ ಸೇವಕನಿಗೆ ಸ್ವಾಮಿ ಆದವರು ಆರ್ಡರ್ ಮಾಡಿದ್ರೆ ಅದನ್ನ ತಗೊಂಡ್ಬಾ, ಇದನ್ನ ತಗೊಂಡ್ಬಾ, ಅದು ಬೇಕು ಇದು ಬೇಕಂದ್ರೆ ಹೇಗೆ ಒಬ್ಬ ಸೇವಕನು
ಎಲ್ಲ ಕೇಳಿ ಆ ಕೆಲಸ ಮಾಡ್ತಿರ್ತಾನೆ. ಅದೇ ತರ ಯಾರು ತಮ್ಮ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇರುವುದಿಲ್ವೋ ಅವರು ಇಂದ್ರಿಯಗಳ ದಾಸರಾಗಿರುತ್ತಾರೆ. ಅವಾಗ ಇಂದ್ರಿಯಗಳಿಗೆ ಏನು ಆರ್ಡರ್ ಮಾಡುತ್ತೆ, ಅಲ್ಲಿ ಹೋಗಿ ಆ ಮೂವಿ ನೋಡ್ಬೇಕಂತಂದ್ರೆ ನಡೀರಿ ಹೋಗುವ, ಅಲ್ಲಿ ಹೋಗಿ ಅಲ್ಲಿ ಏನೋ ಒಂದು ತಿನ್ಬೇಕು ಅಂತಂದ್ರೆ ಅಲ್ಲಿ ಹೋಗಿ ತಿನ್ನೋದು. ಸೊ ಇಂದ್ರಿಯಗಳು ನಮ್ದು ಕಣ್ಣು ನಾಲಿಗೆ ಆರ್ಡರ್ ಮಾಡ್ತಾ ಇರುತ್ತೆ, ಎಲ್ಲ ಇಂದ್ರಿಯಗಳು ಆರ್ಡರ್ ಮಾಡ್ತಾ ಇರುತ್ತೆ, ಅದು ಬೇಕು ಇದು ಬೇಕು ಅಂತೇಳಿ. ಸೊ ಯಾವ ವ್ಯಕ್ತಿ ತಾನು ಇದೆ ಶರೀರ ಅಲ್ಲ, ತಾನು ಶರೀರದ ಒಳಗಡೆ ಇರುವಂತಹ ಆತ್ಮ, ಈ ಭೌತಿಕ ಇಂದ್ರಿಯಗಳ ವಶದಲ್ಲಿ ನಾನಿರಬಾರ್ದು, ನಾನು ಇದರ ಸ್ವಾಮಿ, ನಾನು ಹೇಗೆ ಹೇಳ್ತೇನೆ ಆ ರೀತಿ ಇಂದ್ರಿಯಗಳು ನನ್ನ ಮಾತನ್ನು ಕೇಳಬೇಕು, ಈ ಜ್ಞಾನ ಇಲ್ಲದೆ ಇರುವವರು ಕೇವಲ ಇಂದ್ರಿಯಗಳ ಸೇವಕರಾಗಿರ್ತಾರೆ ಮತ್ತು ಇಂದ್ರಿಯಗಳು ಏನು ಬಯಸುತ್ತವೆ ಅದೇ ರೀತಿ ಅವರು ನಡೀತಾ ಇರ್ತಾರೆ. ಸೊ ಯೋಗಿಯ ಸ್ಥಿತಿ ಏನು ಎನ್ನುವ ಪ್ರಶ್ನೆಗೆ ಇದೇ ಉತ್ತರ. ಯಾರು ತನ್ನ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾನೆ ಅವನು ಒಬ್ಬ ಯೋಗಿ. ಇಂದ್ರಿಯಗಳನ್ನು ವಿಷ ಸರ್ಪಗಳಿಗೆ ಹೋಲಿಸುತ್ತಾರೆ. ಅವು ಯಾವ ನಿರ್ಬಂಧವಿಲ್ಲದೆ ಹೊಣೆ ಇಲ್ಲದೆ ನಡೆದುಕೊಳ್ಳಲು ಬಯಸುತ್ತವೆ. ಸೊ ಇಂದ್ರಿಯಗಳನ್ನು ಇನ್ನೊಂದು ಸರ್ಪಗಳಿಗೆ ಕೂಡ ಹೋಲಿಸಿದ್ದಾರೆ. ಸೊ ಸರ್ಪ ಹೇಗೆ ಅಂತಂತಂದ್ರೆ ಯಾವಾಗ್ಲೂ ಅದು ಕಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಅದೇ ರೀತಿ ಇಂದ್ರಿಯಗಳು ಕೂಡ ಯಾವುದೇ ರೀತಿ ನಿರ್ಬಂಧ ಇರಬಾರ್ದು, ನಾನು ಏನ್ ಬೇಕೋ ಅದನ್ನೇ ಮಾಡ್ಬೇಕು, ಯಾವುದೇ ರೀತಿ ಹೊಣೆಗಾರಿಕೆ ಇರಬಾರ್ದು, ನಾನು ಸ್ವಚ್ಛಂದವಾಗಿ ಸ್ವೇಚ್ಛೆಯಿಂದ ಯಾವ ರೀತಿ ಬೇಕೋ ಅದೇ ರೀತಿ ನಾನು ನಡೆದುಕೊಳ್ಬೇಕು. ಸೊ ಈ ತರ ಇಂದ್ರಿಯಗಳು ನಮ್ಮನ್ನ ಕಷ್ಟಕ್ಕೆ ಒಳಪಡಿಸ್ತಾ ಇರುತ್ತೆ. ಸರ್ಪಗಳನ್ನು ನಿಯಂತ್ರಿಸುವ ಹಾವಾಡಿಗನಂತೆ ಯೋಗಿಯು ಶಕ್ತನಾಗಿರಬೇಕು. ಸೊ ಹೇಗೆ ಒಬ್ಬ ಹಾವಾಡಿಗನು ಸರ್ಪಗಳನ್ನು ನಿಯಂತ್ರಿಸ್ತಾನೆ, ಅದೇ ರೀತಿಯು ಯೋಗಿಯು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸುವುದರಲ್ಲಿ ಶಕ್ತನಾಗಿರಬೇಕು. ಅವು ಸ್ವತಂತ್ರವಾಗಿ ಕಾರ್ಯಪ್ರವೃತ್ತವಾಗಲು ಆತನು ಅವಕಾಶವನ್ನೇ ಕೊಡುವುದಿಲ್ಲ. ಸ್ವತಂತ್ರವಾಗಿ ಅದನ್ನು ಕೆಲಸ ಮಾಡ್ಲಿಕ್ಕೆ ಅವನು ಅವಕಾಶ ಕೊಡುವುದಿಲ್ಲ. ಯಾವಾಗಲೂ ತನ್ನ ಅಪ್ಪಣೆಯ ಪ್ರಕಾರನೇ ಇಂದ್ರಿಯಗಳು ಕೆಲಸ ಮಾಡಬೇಕು. ಸೊ ಯೋಗಿಗೆ ತನ್ನ ಇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಇರುತ್ತೆ. ಶಾಸ್ತ್ರಗಳಲ್ಲಿ ಅನೇಕ ಅಪ್ಪಣೆಗಳಿವೆ, ಇವುಗಳಲ್ಲಿ ಕೆಲವು ವಿಧಿಗಳಿವೆ, ಕೆಲವು ನಿಷೇಧಗಳಿವೆ. ಸೊ ಶಾಸ್ತ್ರ ಅಂತಂದ್ರೆ ವಿಧಿ ನಿಷೇಧ. ವಿಧಿ ಅಂತಂದ್ರೆ ಇದನ್ನು ಮಾಡಬೇಕು, ನಿಷೇಧ ಅಂತಂದ್ರೆ ಇದನ್ನು ಮಾಡಬೇಡಿ. ಸೊ ಇದು ನಮಗೆ ಒಂದು ಈಸಿ ಪ್ರೋಸೆಸ್ ಆಗ್ಬಿಡುತ್ತೆ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ತರಲಿಕ್ಕೆ. ಯಾಕಂದ್ರೆ ನಮಗೆ ನಿಯಂತ್ರಣ ಮಾಡಿ ಅಂತ ನಮ್ಗೆ ಗೊತ್ತಿರಲ್ಲ, ನಮ್ಮ ಮನಸ್ಸು ಇದು ಸರಿ ಇರ್ಬೋದು ಅದು ಸರಿ ಇರ್ಬೋದು ಅಂತೇಳಿ ನಮ್ಮನ್ನ ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ನಾವು ಶಾಸ್ತ್ರದ ಆಶ್ರಯವನ್ನು ತೆಗೆದುಕೊಂಡ್ರೆ ಅವಾಗ ನಮ್ಗೆ ಇದು ಮಾಡ್ಬೇಕಂದ್ರೆ ಇದು ಮಾಡ್ಬೇಕು, ಇದು ಮಾಡಬಾರ್ದು ಅಂದ್ರೆ ಮಾಡಬಾರ್ದು, ಇದು ವಿಧಿ ಇದೆ ಇದು ನಿಷೇಧ ಇದೆ. ಅವಾಗ ಕ್ಲಿಯರ್ ಗೈಡ್ಲೈನ್ ಸಿಕ್ಬಿಡುತ್ತೆ. ಒಂದು ಕ್ಲಿಯರ್ ನಿರ್ದೇಶನ ಸಿಕ್ಕಾಗ ಅವಾಗ ಮನಸ್ಸನ್ನು ನಾವು ಸುಲಭವಾಗಿ ಹತೋಟಿಯಲ್ಲಿ ಇಡಬಹುದು. ಸೊ ಅದಕ್ಕೆ ಶಾಸ್ತ್ರವನ್ನು ಯಾರು ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರ್ಥ, ಭಗವದ್ಗೀತೆಯಲ್ಲಿ ನಾವು ಮುಂದೆ ನೋಡ್ತೇವೆ. ಕೃಷ್ಣ ಹೇಳಿದ ಯಾರು ಶಾಸ್ತ್ರವಿಧಿಯನ್ನು ತ್ಯಜಿಸಿ ತಮ್ಮ ಕಾಮದ ವಶದಲ್ಲಿ ಬಂದು ಯಾರು ಕೆಲಸಗಳನ್ನು ಮಾಡ್ತಾರೆ ಅವರು ಯಾವುದೇ ರೀತಿಯ ಶಾಂತಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಸೊ ನಾವೊಂದು ಶಾಂತಿಪೂರ್ಣ ಜೀವನ ನಡೆಸ್ಬೇಕಂತಂದ್ರೆ ಶಾಸ್ತ್ರಗಳಲ್ಲಿ ನೀಡಿರುವಂತ ವಿಧಿವಿಧಾನಗಳನ್ನು ವಿಧಿ ನಿಷೇಧಗಳನ್ನು ನಾವು ಪಾಲನೆ ಮಾಡಿದ್ರೆ ನಾವು ಒಬ್ಬ ಯೋಗಿ ಆಗ್ತೇವೆ. ಇಂದ್ರಿಯ ಭೋಗದಿಂದ ದೂರವಾಗಿ ವಿಧಿ ನಿಷೇಧಗಳನ್ನು ಅನುಸರಿಸದಿದ್ದರೆ ಸ್ಥಿರವಾದ ಕೃಷ್ಣ ಪ್ರಜ್ಞೆಯು ಸಾಧ್ಯವಾಗುವುದಿಲ್ಲ. ಸೊ ಈ ವಿಧಿ ನಿಷೇಧಗಳನ್ನು ನಾವು ಪಾಲಿಸದೇ ಇದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿ ಇರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಯಾವಾಗ್ಲೂ ನಾವು ನಮ್ಮ ಇಂದ್ರಿಯಗಳ ಹಿಂದೆನೆ ಹೋಗ್ತಾ ಇರ್ತೇವೆ, ಅದೇನ್ ಹೇಳ್ತಾ ಇದೆ ಅದನ್ನೇ ಮಾಡ್ತಾ ಇರ್ತೇವೆ. ಅವಾಗ ನಮಗೆ ಕೃಷ್ಣನ ಸೇವೆಯಲ್ಲಿ ಸ್ಥಿರವಾಗಿ ತೊಡಗಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಇಲ್ಲಿ ಹೇಳಿರುವಂತೆ ಅತ್ಯುತ್ತಮವಾದ ಉದಾಹರಣೆ ಆಮೆ. ಆಮೆಯು ಯಾವ ಗಳಿಗೆಲ್ಲಾದರೂ ತನ್ನ ಇಂದ್ರಿಯಗಳನ್ನು ಒಳಗೆ ಎಳೆದುಕೊಂಡು ಅಗತ್ಯವಾದಾಗ ವಿಶಿಷ್ಟ ಉದ್ದೇಶಗಳಿಗಾಗಿ ಅವುಗಳನ್ನು ಪ್ರದರ್ಶಿಸಬಲ್ಲದು. ಸೊ ಹೇಗೆ ಇಲ್ಲಿ ಆಮೆ ಉದಾಹರಣೆ ಕೊಟ್ಟಿದ್ದಾರೆ, ಅದು ಯಾವಾಗ ಬೇಕು ಅವಾಗಷ್ಟೇ ತನ್ನ ಕೈ ಕಾಲು ತಲೆಯನ್ನು ಹೊರಗಡೆ ಚಾಚುತ್ತೆ, ಬೇಡದೆ ಆದಾಗ ಅದನ್ನು ಒಳಗಡೆ ಎಳೆದುಕೊಳ್ಳುತ್ತೆ. ಹಾಗೆಯೇ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ಇಂದ್ರಿಯಗಳನ್ನು ಭಗವಂತನ ಸೇವೆಗಾಗಿ ವಿಶೇಷ ಉದ್ದೇಶಗಳಿಗಾಗಿ ಬಳಸುತ್ತಾನೆ. ಸೊ ಒಬ್ಬ ಕೃಷ್ಣ ಪ್ರಜ್ಞೆಯಲ್ಲಿರುವ ವ್ಯಕ್ತಿ ಏನು ಮಾಡ್ತಾನೆ, ಕೇವಲ ಭಗವಂತನ ಸೇವೆಯಲ್ಲಿ ಮಾತ್ರ ತನ್ನ ಇಂದ್ರಿಯಗಳನ್ನು ಬೆಳೆಸ್ಕೊಳ್ತಾನೆ, ಇಲ್ಲವಾದರೆ ಹಿಂದಕ್ಕೆ ಎಳೆದುಕೊಳ್ಳುತ್ತಾನೆ. ಅರ್ಜುನನು ತನ್ನ ಇಂದ್ರಿಯಗಳನ್ನು ತನ್ನ ತೃಪ್ತಿಗಾಗಿಯೇ ಬಳಸದೆ ಭಗವಂತನ ಸೇವೆಗಾಗಿ ಬಳಸಬೇಕೆಂದು ಇಲ್ಲಿ ಉಪದೇಶಿಸಲಾಗಿದೆ. ಅರ್ಜುನ ಕೂಡ ಭಗವದ್ಗೀತೆಯ ಪ್ರಾರಂಭದಲ್ಲಿ ನಾನು ಯುದ್ಧ ಮಾಡುವುದಿಲ್ಲ ಅಂತೇಳಿ ಹೇಳ್ತಾ ಇರೋದಕ್ಕೆ ಏನ್ ಕಾರಣ, ಅದು ಅವನ ಇಂದ್ರಿಯಗಳಿಗೆ ತೃಪ್ತಿ ಕೊಡ್ತಾ ಇಲ್ಲ. ನನ್ನ ಸಂಬಂಧಿಕರು ನನ್ನ ಬಂಧುಗಳು ಅವರನ್ನು ನಾನು ಹೇಗೆ ಕೊಲ್ಲಬೇಕು, ಸೊ ನನ್ನ ಮನಸ್ಸು ಒಪ್ತಾ ಇಲ್ಲ. ಸೊ ತನ್ನ ಇಂದ್ರಿಯ ತೃಪ್ತಿಗೆ ಅವನು ಆಸೆ ಪಡ್ತಾ ಇದ್ದ. ಆದ್ರೆ ಒಬ್ಬ ಕೃಷ್ಣ ಪ್ರಜ್ಞೆಯಲ್ಲಿರೋ ವ್ಯಕ್ತಿ ಏನ್ ಮಾಡ್ತಾರಂತಂದ್ರೆ ಭಗವಂತನ ಆದೇಶದ ಪ್ರಕಾರ, ಭಗವಂತನ ನಿರ್ದೇಶದ ಪ್ರಕಾರ, ಶಾಸ್ತ್ರಗಳ ವಿಧಿ ನಿಷೇಧದ ಪ್ರಕಾರ ತನ್ನ ಕೆಲಸಗಳನ್ನು ಮಾಡ್ತಾರೆ.
ಸೊ ಇಲ್ಲಿ ಕೂಡ ಅರ್ಜುನನಿಗೆ ಅದನ್ನೇ ಹೇಳಲಾಗ್ತಾ ಇದೆ. ಇಂದ್ರಿಯಗಳನ್ನು ಸದಾ ಭಗವಂತನ ಸೇವೆಯಲ್ಲಿ ಇರಿಸುವುದನ್ನು ಸದಾ ಇಂದ್ರಿಯಗಳನ್ನು ಒಳಗಿರಿಸಿಕೊಳ್ಳುವ ಆಮೆಯ ಸಾದೃಶ್ಯದಂತೆ ಹೇಳಲಾಗಿದೆ. ಸೊ ಭಗವಂತನ ಸೇವೆಯಲ್ಲಿ ಸದಾ ನಾವು ನಮ್ಮ ಇಂದ್ರಿಯಗಳನ್ನು ತೊಡಗಿಸಿಕೊಂಡ್ರೆ ನಾವು ಅದು ಆಮೆಯ ತರ ಯಾವಾಗ ಬೇಕೋ ಅವಾಗಷ್ಟೇ ನಮ್ಮ ಇಂದ್ರಿಯಗಳನ್ನು ಬಳಸಿದ ಹಾಗೆ. ಮುಂದಿನ ಶ್ಲೋಕ ನಂಬರ್ 59. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಇದು ಕೂಡ ಒಂದು ತುಂಬಾ ಒಳ್ಳೆ ಉದಾಹರಣೆಯನ್ನು ಇಲ್ಲಿ ಕೃಷ್ಣ ಕೊಡ್ತಾ ಇರೋದು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಅಂದ್ರೆ ಒಬ್ಬ ವ್ಯಕ್ತಿಯನ್ನು ನಾವು ಈ ತರ ಅದನ್ನ ಮಾಡಬಾರ್ದು, ಇದನ್ನ ಮಾಡಬಾರ್ದು, ಅದನ್ನ ತಿನ್ಬೇಡ, ಇದನ್ನ ತಿನ್ಬೇಡ, ಅದನ್ನ ನೋಡ್ಬೇಡ, ಇದನ್ನ ನೋಡ್ಬೇಡ ಅಂತೇಳಿ ಎಷ್ಟೋ ರಿಸ್ಟ್ರಿಕ್ಷನ್ ಹಾಕಿಡ್ಬೋದು. ಸೊ ಆ ರಿಸ್ಟ್ರಿಕ್ಷನ್ಗಳಿದ್ರು ಕೂಡ ಒಳಗಡೆಯಿಂದ ಮನಸ್ಸಿನಲ್ಲಿ ಇರ್ತಾನೆ ಇರುತ್ತೆ, ಓ ಅದು ಬೇಕು, ಇದು ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತೇಳಿ. ಎಲ್ಲಿವರೆಗೆ ಆ ತರ ಇರುತ್ತೆ? ಯಾವಾಗ ನಮ್ಗೆ ಒಂದು ಒಳ್ಳೆಯ ಒಂದು ಉತ್ತಮವಾದ ಅಲ್ಟರ್ನೇಟಿವ್ ಸಿಗ್ಬೇಕು. ಈಗ ಇದನ್ನು ತಿನ್ಬೇಡ ಅಂತ ಹೇಳಿ ಹೇಳಿದಾಗ ಒಳ್ಳೇದಾದಂತ ಒಂದು ಕೃಷ್ಣ ಪ್ರಸಾದವನ್ನು ಕೊಟ್ರೆ ನಮ್ಗೆ, ಅವಾಗ ಆಟೋಮೆಟಿಕ್ ಆಗಿ ನಮ್ಗೆ ಒಂದು ಇದಕ್ಕೂ ಬೆಟರ್ ಆಗಿರೋ ಒಂದು ಆಪ್ಷನ್ ಸಿಕ್ಕಾಗ ನಾವೇನಾಗುತ್ತೆ, ಅದು ಕೆಳಮಟ್ಟದ ಏನು ಇಂದ್ರಿಯ ವಸ್ತು ಇತ್ತು ಅದನ್ನ ನಾವು ಬಿಟ್ಬಿಡ್ತೇವೆ. ಸೊ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಪರಂ ದೃಷ್ಟ್ವಾ ಒಂದು ಉತ್ತಮವಾದ ರುಚಿಯನ್ನು ನಾವು ಅನುಭವಿಸಿದರೆ ಈ ಕೆಳಮಟ್ಟದ ರುಚಿಯನ್ನು ನಾವು ಬಿಟ್ಟು ಬಿಡ್ತೇವೆ. ಸೊ ಇದು ಒಂದು ಸೀಕ್ರೆಟ್. ಇದು ಹೇಗೆ ಒಬ್ಬ ವ್ಯಕ್ತಿ, ಯಾಕಂದ್ರೆ ಯಾವುದೇ ವ್ಯಕ್ತಿ ಒಂದು ಒಳ್ಳೆ ವಸ್ತು ಸಿಕ್ಕರೇನೆ ಇನ್ನೊಂದು ವಸ್ತುವನ್ನು ಬಿಡೋದು. ನಾವು ಇದನ್ನ ಮಾಡಬೇಡಿ, ಅದನ್ನ ಮಾಡಬೇಡಿ ಅಂತ ಹೇಳಿದ್ರೆ ಅದಕ್ಕಿಂತ ಒಳ್ಳೇದಾಗಿರೋದು ಅವರಿಗೆ ಆಪ್ಷನ್ ಸಿಕ್ಕರೆ ಅಷ್ಟೇ ಅವರು ಇನ್ನೊಂದನ್ನು ಬಿಡ್ತಾರೆ. ಸುಮ್ಮನೆ ಅದನ್ನ ಮಾಡಬಾರ್ದು, ಇದನ್ನ ತಿನ್ಬಾರ್ದು, ಅದನ್ನ ನೋಡ್ಬಾರ್ದು ಅಂತ ಹೇಳಿದ್ರೆ ಅವರಿಗೆ ಒಂಥರ ರಿಸ್ಟ್ರಿಕ್ಷನ್ ಮಾಡ್ದಂಗೆ ಆಗುತ್ತೆ. ಸೊ ಯಾವ ವ್ಯಕ್ತಿ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಒಂದು ಉತ್ತಮ ರಸದ ಅನುಭವವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಆವಾಗ ಆಟೋಮೆಟಿಕ್ ಆಗಿ ಬೇರೆ ವಸ್ತುಗಳ ಮೇಲೆ ಅವನ ಏನು ಆಸಕ್ತಿ ಇದೆ ಅದು ತನ್ನಿಂದ ತಾನೇ ಕಡಿಮೆ ಆಗುತ್ತೆ. ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು. ಸೊ ಆತ್ಮ ಏನು ಈ ಶರೀರದೊಳಗಡೆ ಇದೆ, ಈ ವಿಧಿ ನಿಷೇಧಗಳ ಮುಖಾಂತರ ಅದನ್ನು ಇಂದ್ರಿಯ ಸುಖದಿಂದ ನಾವು ದೂರ ಇಡಬಹುದು. ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿ ಉಳಿಯುತ್ತದೆ. ಆದರೆ ಆ ಇಂದ್ರಿಯ ಸುಖದ ಏನು ರುಚಿ ಇದೆ ಅದು ಇದ್ದೇ ಇರುತ್ತೆ. ಆದರೆ ಇನ್ನೂ ಉತ್ತಮವಾದ ರುಚಿ ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ಸೊ ಅದಕ್ಕೆ ಒಂದು ಉತ್ತಮ ರುಚಿ ಸಿಕ್ಕರೆ, ಅದರ ಅನುಭವ ಆದ್ರೆ, ಉತ್ತಮ ರುಚಿ ಅನುಭವ ಆದ್ರೆ ಈ ಏನು ಮೊದಲಿನ ರುಚಿ ಆಸಕ್ತಿ ಇತ್ತು ಅದು ತನ್ನಿಂದ ತಾನೇ ಅದು ಕೊನೆಗೊಳ್ಳುತ್ತೆ, ಮತ್ತೆ ಆತನ ಪ್ರಜ್ಞೆಯು ಸ್ಥಿರವಾಗುತ್ತದೆ. ಸೊ ಪ್ರಜ್ಞೆ ಸ್ಥಿರವಾಗ್ಬೇಕಂತಂದ್ರೆ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಒಂದು ಉತ್ತಮ ರುಚಿ ಅನುಭವ ಆಗಬೇಕು, ಭಗವಂತನ ಸಾಕ್ಷಾತ್ಕಾರವಾಗಬೇಕು. ಆವಾಗಲೇ ನಾವು ಆ ಏನು ಕೆಳಮಟ್ಟದ ಕೆಳದರ್ಜೆಯ ಏನು ಸುಖ ಇದೆ ಅದನ್ನು ಬಿಟ್ಟು ಉತ್ತಮ ದರ್ಜೆಯ ಸುಖದಲ್ಲಿ ನಾವು ಆನಂದವನ್ನ ಪಡೆಯಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆವಾಗಲೇ ನಮ್ಮ ಪ್ರಜ್ಞೆ ಏನಿದೆ ಅದು ಸ್ಥಿರವಾಗಿರುತ್ತೆ. ಭಾವಾರ್ಥ: ಮನುಷ್ಯನು ಆಧ್ಯಾತ್ಮಿಕವಾಗಿ ನೆಲೆ ಕಂಡುಕೊಳ್ಳದಿದ್ದರೆ ಇಂದ್ರಿಯ ಸುಖವನ್ನು ಕೊನೆಗಾಣಿಸಲು ಸಾಧ್ಯವಾಗುವುದಿಲ್ಲ. ಸೊ ಇಂದ್ರಿಯ ಸುಖ ಅದು ಕೊನೆಗೊಳ್ಬೇಕಂತಂದ್ರೆ ಅದಕ್ಕಿಂತಲೂ ಉತ್ತಮವಾದಂತ ಒಂದು ಆಧ್ಯಾತ್ಮಿಕ ನೆಲೆ ಸಿಗಬೇಕು ಆ ವ್ಯಕ್ತಿಗೆ. ಆ ಆಧ್ಯಾತ್ಮಿಕ ನೆಲೆ ಸಿಕ್ಕಾಗ ಮಾತ್ರ ಆ ವ್ಯಕ್ತಿಯು ಆ ಇಂದ್ರಿಯ ಸುಖವನ್ನು ಬಿಡ್ಲಿಕ್ಕೆ ಸಾಧ್ಯವಾಗುತ್ತೆ. ಉದಾಹರಣೆಗೆ ಕೃಷ್ಣ ಪ್ರಜ್ಞೆಯಲ್ಲಿ ಬರೋದಕ್ಕಿಂತ ಮುಂಚೆ ಎಷ್ಟೋ ಭಕ್ತರು ಅವರು ಕೂಡ ಏನೇನೋ ಕೆಲವೊಬ್ರು ಮಾಂಸಾಹಾರ ಕೂಡ ಸೇವನೆ ಮಾಡ್ತಿರ್ತಾರೆ, ಆಮೇಲೆ ಭೋಗ ವಸ್ತುಗಳನ್ನು ತಿಂತಾ ಇರ್ತಾರೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಾಗ ಅವರಿಗೆ ಭಗವಂತನ ರುಚಿಯಾದ ಪ್ರಸಾದ ಸಿಗಲಿಕ್ಕೆ ಪ್ರಾರಂಭವಾದಾಗ ಆಟೋಮೆಟಿಕ್ ಆಗಿ ಅವರಿಗೆ ಆ ಮೊದಲಿನ ರುಚಿ ಏನಿತ್ತು ಆ ರುಚಿ ಹೋಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಏನೋ ಒಂದು ಬೆಟರ್ ಸಿಕ್ತು, ಅವರಿಗೆ ಇನ್ನೂ ಉತ್ತಮವಾಗಿದ್ದು ಸಿಕ್ತು. ಅದೇ ತರ ಎಷ್ಟೋ ಜನರಿಗೆ ಸಾಂಗ್ಗಳನ್ನು ಕೇಳೋದು, ಬೇರೆ ಬೇರೆ ಹಾಡು ಕೇಳೋದು, ಮೂವೀಸ್ ನೋಡೋದು ಅದೆಲ್ಲ ಅಭ್ಯಾಸ ಇರುತ್ತೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಾಗ ಭಗವಂತನ ಕೀರ್ತನೆಯನ್ನು, ಭಗವಂತನ ಗುಣಗಾನಗಳನ್ನು ಕೇಳಿದಾಗ, ಮತ್ತೆ ಭಗವಂತನ ಲೀಲೆಗಳನ್ನು ಕೂಡ ಈಗೆಲ್ಲ ಬೇರೆ ಬೇರೆ ಮಾಧ್ಯಮಗಳಿಂದ ಅದನ್ನ ಹೇಳಲಾಗುತ್ತೆ, ಬುಕ್ಗಳಲ್ಲಿ ಕೂಡ ಅದನ್ನು ಹೇಳಲಾಗಿದೆ. ಅದು ಬಿಟ್ಟು ಈಗಿನ ಏನು ಆಧುನಿಕ ಮಾಧ್ಯಮಗಳಿದೆ ಅದರಲ್ಲಿ ಕೂಡ ಭಗವಂತನ ಲೀಲೆಗಳನ್ನೆಲ್ಲ ಹೇಳಲಾಗುತ್ತೆ. ಇದನ್ನೆಲ್ಲ ನೋಡಿದಾಗ ಆ ಹಳೆಯದು ಏನು ರುಚಿ ಇತ್ತು ಆಟೋಮೆಟಿಕ್ ಆಗಿ ಅದು ಕಡಿಮೆ ಆಗಿ ಭಗವಂತನ ವಿಷಯಗಳಲ್ಲಿ ಇನ್ನೂ ಹೆಚ್ಚು ಆಸಕ್ತಿ ಆಗಲಿಕ್ಕೆ ಶುರುವಾಗುತ್ತೆ. ನಿಯಮಗಳಿಗನುಗುಣವಾಗಿ ವಿಷಯ ಸುಖವನ್ನು ನಿಯಂತ್ರಿಸುವುದು ಎಂದರೆ ರೋಗಿಯನ್ನು ಕೆಲವು ಬಗೆಯ ತಿಂಡಿ ತಿನಿಸುಗಳನ್ನು ಮುಟ್ಟದಂತೆ ನಿಯಂತ್ರಿಸದ ಹಾಗೆ. ಸೊ ಈ ನಿಯಮಗಳು ಹೇಗೆ ಅಂತಂತಂದ್ರೆ, ಕೆಲವೊಂದ್ಸಲ ಒಬ್ಬ ವ್ಯಕ್ತಿ ಯಾವುದೋ ರೋಗಕ್ಕೆ ಒಳಗೊಂಡಿದ್ದಿದ್ರೆ ಅವನನ್ನು ಡಾಕ್ಟರ್ ಸಲಹೆ ಮಾಡ್ತಾರೆ, ನಾವು ಇದನ್ನ ತಿನ್ಬಾರ್ದು, ಇದನ್ನ ತಿನ್ನಬೇಕು ಅಂತೇಳಿ ಕೆಲವೊಂದು ವಿಧಿ ನಿಷೇಧಗಳನ್ನು ಹಾಕ್ತಾರೆ. ಸೊ ಅದು ಅವನು ಒಳ್ಳೇದಕ್ಕೆ ಅದು.
ಇಲ್ದಿದ್ರೆ ಅವನು ಅದನ್ನೇ ತಿಂತಾ ಇದ್ರೆ ಅವನ ರೋಗ ವಾಸಿನೇ ಆಗುವುದಿಲ್ಲ, ಇನ್ನು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆ ರೋಗಿಯ ಆತನ ಒಳಿತಿಗಾಗಿನೇ ಈ ನಿಯಮಗಳನ್ನು ಮಾಡಿರ್ತಾರೆ. ರೋಗಿಗೆ ಈ ನಿಯಮಗಳು ಇಷ್ಟವಾಗುವುದೂ ಇಲ್ಲ, ಆದ್ರೆ ರೋಗಿಗೆ ಅದು ತುಂಬಾ ಕಷ್ಟವಾಗಿರುತ್ತೆ. ಇಷ್ಟೆಲ್ಲ ನಿಯಮಗಳಿದೆ, ಅದನ್ನ ತಿನ್ನೋ ಹಾಗಿಲ್ಲ, ಇದನ್ನ ತಿನ್ನೋ ಹಾಗಿಲ್ಲ ಅಂತೇಳಿ. ತಿಂಡಿ ತಿನಿಸುಗಳ ರುಚಿಯೂ ಹೋಗುವುದಿಲ್ಲ, ಆದ್ರೆ ಅವನಿಗೆ ಆ ಆಸೆ ಇದ್ದೇ ಇರುತ್ತೆ, ಅದನ್ನ ತಿನ್ನಬೇಕು, ಇದನ್ನ ತಿನ್ನಬೇಕು ಅಂತ. ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮೊದಲಾದ ಅಷ್ಟಾಂಗ ಯೋಗದಂತಹ ಆಧ್ಯಾತ್ಮಿಕ ಪ್ರಕ್ರಿಯೆಯಿಂದ ಇಂದ್ರಿಯ ನಿಗ್ರಹ ಮಾಡಬೇಕೆಂದು ಉತ್ತಮ ತಿಳುವಳಿಕೆ ಇಲ್ಲದ ಕಡಿಮೆ ಬುದ್ಧಿಯ ಜನರಿಗೆ ಹೇಳಲಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುತ್ತಾ ಪರಮಪ್ರಭು ಶ್ರೀಕೃಷ್ಣನ ಸೌಂದರ್ಯವನ್ನು ಸವಿದವನಿಗೆ ನಿರ್ಜೀವವಾದ ಐಹಿಕ ವಿಷಯಗಳಲ್ಲಿ ರುಚಿ ಇರುವುದಿಲ್ಲ. ಸೊ ಬೇರೆ ಬೇರೆ ಆಧ್ಯಾತ್ಮಿಕತೆಯ ಮಾರ್ಗಗಳಲ್ಲಿ ಈ ಯೋಗದ ಕೂಡ ಒಂದು ಮಾರ್ಗ ಇದೆ. ಯೋಗ ಅಂತಂತಂದ್ರೆ ಇದು ಯಮ ನಿಯಮ, ಆಸನ, ಪ್ರಾಣಾಯಾಮ, ಅಷ್ಟಾಂಗ ಯೋಗ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ. ಇದರಲ್ಲಿ ಕೂಡ ಯಮ ನಿಯಮ ಬರುತ್ತೆ, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅಂತ ಹೇಳಿ. ಆಮೇಲೆ ಆಸನಗಳನ್ನು ಅಭ್ಯಾಸ ಮಾಡೋದು, ಆಮೇಲೆ ಪ್ರಾಣಾಯಾಮಗಳನ್ನು ಮಾಡೋದು, ಆಮೇಲೆ ಪ್ರತ್ಯಾಹಾರ, ಧಾರಣ, ಧ್ಯಾನ. ಸೊ ಇದು ಕೂಡ ಒಂದು ಪ್ರಕ್ರಿಯೆ ನಾವು ಆಧ್ಯಾತ್ಮಿಕತೆಯಲ್ಲಿ ಪ್ರಗತಿ ಮಾಡಲಿಕ್ಕೆ. ಆದ್ರೆ ಇದನ್ನು ಯಾರು ಹೇಳ್ತಾರೆ ಅಂತಂದ್ರೆ ಕಡಿಮೆ ಬುದ್ಧಿ ಇರುವವರಿಗೆ, ಯಾರು ನಾನೇ ಈ ದೇಹ ಅಂತೇಳಿ ತುಂಬಾ ಅದಕ್ಕೆ ಅಂಟುಕೊಂಡಿರ್ತಾರೆ, ಅವರಿಗೆ ಫಸ್ಟ್ ನಾನು ಈ ದೇಹ ಅಲ್ಲ ಅಂತೇಳಿ ಹೊರಗಡೆ ಬರ್ಲಿಕ್ಕೆ ಈ ಪ್ರಾಣಾಯಾಮ, ಆಮೇಲೆ ಆಸನ, ನಿಯಮ, ಯಮ, ಪ್ರತ್ಯಾಹಾರ, ಇದರಿಂದ ಫಸ್ಟ್ ಅವರಿಗೆ ಅದನ್ನು ಹೊರಗಡೆ ಬರ್ಲಿಕ್ಕೆ ಇದೆಲ್ಲ ನಿಯಮಗಳನ್ನು ಅವ್ರು ಮಾಡಿಕೊಟ್ಟಿರ್ತಾರೆ. ಸೊ ಅದು ಕಡಿಮೆ ಬುದ್ಧಿ ಇರೋ ಜನರಿಗೆ. ಯಾರು ಬುದ್ಧಿವಂತರಾಗಿರ್ತಾರೆ, ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ ದದಾಮಿ ಬುದ್ಧಿಯೋಗಂ ತಂ ಏನ ಮಾಮುಪಯಾಂತಿತೆ. ಸೊ ಬುದ್ಧಿಯೋಗ. ಸೊ ಯಾರು ಬುದ್ಧಿವಂತರಾಗಿರುತ್ತಾರೆ ಅವರಿಗೆ ಡೈರೆಕ್ಟ್ ಆಗಿ ಕೃಷ್ಣನ ಸೇವೆಯಲ್ಲಿ ತೊಡಕೊಂಡು ಅವರು ಕೃಷ್ಣನ ಸೌಂದರ್ಯ, ಕೃಷ್ಣನ ಲೀಲೆಗಳು, ಕೃಷ್ಣನ ಪ್ರಸಾದ, ಕೃಷ್ಣನ ಕೀರ್ತನೆ, ಸೊ ಇದರಿಂದ ಡೈರೆಕ್ಟ್ ಆಗಿ ಅವರಿಗೆ ಒಂದು ಒಳ್ಳೆ ರುಚಿ ಸಿಕ್ಕಾಗ ಉಳಿದಿದ್ದೆಲ್ಲವನ್ನು ಆಟೋಮೆಟಿಕ್ ಆಗಿ ಬಿಟ್ಬಿಡ್ತಾರೆ. ಸೊ ಅವರಿಗೆ ಫೋರ್ಸ್ಫುಲ್ ಆಗಿ ಈ ನಿಯಮ, ಈ ಆಸನ, ಈ ಪ್ರಾಣಾಯಾಮ ಇದನ್ನೆಲ್ಲ ಮಾಡಿ ಅದನ್ನು ಬಿಡಿಸುವಂತ ಅವಶ್ಯಕತೆ ಇರೋದಿಲ್ಲ. ನ್ಯಾಚುರಲ್ ಆಗಿ ಅವರು ಕೃಷ್ಣನಲ್ಲಿ ಆಕರ್ಷಿತರಾದಾಗ ಉಳಿದಿದೆಲ್ಲ ಐಹಿಕ ವಿಷಯಗಳ ರುಚಿಗಳನ್ನು ಅವರು ಕಳೆದುಕೊಂಡು ಬಿಡ್ತಾರೆ. ಆದುದರಿಂದ ಅಷ್ಟು ಬುದ್ಧಿವಂತರಲ್ಲದ ಹೊಸದಾಗಿ ದೀಕ್ಷೆ ಪಡೆದವರಿಗೆ ಆಧ್ಯಾತ್ಮಿಕ ಬದುಕಿನಲ್ಲಿ ಮುಂದುವರಿಯಲು ಕಟ್ಟುಪಾಡುಗಳು ಅಗತ್ಯ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ರುಚಿ ಬರುವವರೆಗೆ ಮಾತ್ರ ಇಂತಹ ಕಟ್ಟುಪಾಡುಗಳು ಉಪಯೋಗವಾಗುತ್ತವೆ. ವಾಸ್ತವವಾಗಿ ಕೃಷ್ಣ ಪ್ರಜ್ಞೆ ಇರುವವನಿಗೆ ನಿಸ್ಸಾರವಾದ ವಸ್ತುಗಳಲ್ಲಿ ರುಚಿಯು ತಾನಾಗಿಯೇ ಹೋಗುತ್ತದೆ. ಸೊ ಭಗವಂತನ ಭಕ್ತಿಯಲ್ಲಿ ಯಾರು ಹೊಸದಾಗಿ ಪ್ರಾರಂಭ ಮಾಡಿರ್ತಾರೆ, ಈ ಪದ್ಧತಿಯನ್ನು ಪ್ರಾರಂಭ ಮಾಡಿರ್ತಾರೆ, ಅವರಿಗೆ ಪ್ರಾರಂಭದಲ್ಲಿ ಕೆಲವು ಕಟ್ಟುಪಾಡುಗಳು, ವಿಧಿ ನಿಷೇಧಗಳು ಇರುತ್ತವೆ. ಯಾಕಂದ್ರೆ ಅವರಿಗೆ ಆ ವಿಷಯಗಳಲ್ಲಿ ಇನ್ನೂ ಆಸಕ್ತಿ ಇರೋದ್ರಿಂದ, ಆದರೆ ಅದರಲ್ಲಿ ತೊಡಕೊಂಡ್ರೆ ಭಕ್ತಿಯಲ್ಲಿ ಮುಂದೆ ಹೋಗುವುದಿಲ್ಲ ಅಂತೇಳಿ ಆ ಕಾರಣದಿಂದ ಅವರಿಗೆ ಕೆಲವೊಂದು ವಿಧಿ ನಿಷೇಧಗಳನ್ನು ಹಾಕಲಾಗಿರುತ್ತೆ. ಅದನ್ನು ಅವರು ಪಾಲನೆ ಕೂಡ ಮಾಡಬೇಕು ಮುಂದೆ ಉರಿಬೇಕಂತಂದ್ರೆ, ಭಕ್ತಿಯಲ್ಲಿ ಬೆಳಿಬೇಕಂತಂದ್ರೆ. ಆದ್ರೆ ಹೇಗೆ ಅವರು ಭಕ್ತಿಯಲ್ಲಿ ಬೆಳೀತಾ ಹೋಗ್ತಾರೆ, ಮುಂದುವರಿತಾ ಹೋಗ್ತಾರೆ, ಅವಾಗ ಅವರಿಗೆ ಫೋರ್ಸ್ಫುಲ್ ಆಗಿ ಅದನ್ನು ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ನ್ಯಾಚುರಲ್ ಆಗಿ ಅವರು ಅದರಲ್ಲಿ ರುಚಿಯನ್ನು ಕಳೆದುಕೊಂಡು ಬಿಡ್ತಾರೆ. ಸೊ ಅವರಿಗೆ ಕೃಷ್ಣ ಪ್ರಜ್ಞೆ ರುಚಿ ಹೆಚ್ಚು ಆದ ಹಾಗೆ ಆ ಭೌತಿಕ ವಸ್ತುಗಳಲ್ಲಿ ಅದೆಲ್ಲ ನಿಸ್ಸಾರವಾಗಿದ್ದು, ನಾವು ಅದನ್ನು ಸ್ಟಡಿ ಮಾಡಿದ್ರೆ, ಅನಲೈಸ್ ಮಾಡಿದ್ರೆ ಅದರಲ್ಲಿ ಯಾವುದೇ ರೀತಿಯ ಸಾರ ಇರೋದಿಲ್ಲ. ಸೊ ಅದರಲ್ಲಿ ರುಚಿ ಏನಾಗುತ್ತೆ, ತನ್ನಿಂತಾನೆ ಅದು ಹೋಗಿಬಿಡುತ್ತದೆ. ಮುಂದಿನ ಶ್ಲೋಕ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸವಂ ಮನಃ. ಸೊ ಇಲ್ಲಿ ಒಂದು ಚೇತಾವಣೆಯನ್ನು ಕೂಡ ಹೇಳಲಾಗಿದೆ, ಹೇಗೆ ಇಂದ್ರಿಯಗಳು ಎಷ್ಟು ಪ್ರಬಲವಾಗಿದ್ದಾವೆ ಅಂತಂದ್ರೆ ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತ ಅಂತಂದ್ರೆ ವಿವೇಚನಾತ್ಮಕ ಜ್ಞಾನಪೂರ್ಣನಾಗಿರುವಂತಹ ವ್ಯಕ್ತಿ, ಅವನಿಗೆಲ್ಲ ತಿಳಿದುಕೊಂಡಿದ್ದಾನೆ, ಎಲ್ಲಾ ವಿಷಯಗಳ ಜ್ಞಾನ ಇದೆ, ಮತ್ತೆ ಅವನು ಪ್ರಯತ್ನ ಕೂಡ ಮಾಡ್ತಾ ಇದ್ದಾನೆ. ಯತತೋ ಹಿ ಅಪಿ ಇಂದ್ರಿಯಗಳನ್ನು ನಿಗ್ರಹಿಸಲಿಕ್ಕೆ ಅವನು ವಿಪಶ್ಚಿತನಾಗಿದ್ದಾನೆ, ಎಲ್ಲ ವಿವೇಚನಾಪೂರ್ಣನಾಗಿದ್ದಾನೆ, ಜ್ಞಾನಪೂರ್ಣನಾಗಿದ್ದಾನೆ, ಆಮೇಲೆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾನೆ. ಆದರೆ ಇಂದ್ರಿಯಗಳು ಎಷ್ಟು ಪ್ರಬಲಶಾಲಿಗಳಾಗಿದ್ದೇವೆ ಅಂತಂತಂದ್ರೆ ಹರಂತಿ ಪ್ರಸಭಂ ಮನಃ, ಒತ್ತಾಯಪೂರ್ವಕವಾಗಿ ಮತ್ತೆ ತಮ್ಮ ಮನಸ್ಸನ್ನು ಎಳೆದು ಬಿಡುತ್ತವೆ. ಇಂದ್ರಿಯಗಳು ಅಷ್ಟು ಪ್ರಭಾವಶಾಲಿಯಾಗಿದೆ, ಅಷ್ಟು ಶಕ್ತಿಶಾಲಿಯಾಗಿದ್ದಾವೆ ಅಂತೇಳಿ. ಅರ್ಜುನ, ಇಂದ್ರಿಯಗಳು ಎಷ್ಟು ಬಲಶಾಲಿ ಮತ್ತು ಆವೇಶದಿಂದ ಕೆಲಸ ಮಾಡುತ್ತವೆ ಎಂದರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವೇಚನಾವಂತನ ಮನಸ್ಸನ್ನು ಸೆಳೆದುಕೊಂಡು ಹೋಗಿಬಿಡುತ್ತವೆ. ಸೊ ಎಷ್ಟೋ ಪ್ರಯತ್ನ ಪಟ್ಟರು ಕೂಡ, ಒಬ್ಬ ವಿವೇಚನೆ ಇರುವಂತಹ ವ್ಯಕ್ತಿ ಇದ್ರೂ ಕೂಡ ಇಂದ್ರಿಯಗಳು ಅಂತವನನ್ನು ಮತ್ತೆ ವಿಷಯ ವಸ್ತುಗಳ ಹತ್ತಿರ ಎಳೆಯುವಂತ ಸಾಧ್ಯತೆ ಇರುತ್ತದೆ. ಭಾವಾರ್ಥ.
ಇಂದ್ರಿಯಗಳನ್ನು ಗೆಲ್ಲಲು ಪ್ರಯತ್ನಿಸುವ ಎಷ್ಟೋ ಮಂದಿ ವಿದ್ವಾಂಸರಾದ ಸಾಧುಗಳು, ತತ್ವಜ್ಞಾನಿಗಳು ಮತ್ತು ಆಧ್ಯಾತ್ಮಿಕವಾದಿಗಳು ಇದ್ದಾರೆ. ಆದರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಅವರಲ್ಲಿ ಅತ್ಯಂತ ಶ್ರೇಷ್ಠರಾದವರು ಸಹ ಕ್ಷೋಭೆಗೊಂಡ ಮನಸ್ಸಿನ ಕಾರಣದಿಂದ ಐಹಿಕ ಇಂದ್ರಿಯ ಭೋಗಕ್ಕೆ ಒಮ್ಮೊಮ್ಮೆ ಬಲಿಯಾಗುತ್ತಾರೆ. ಅವರು ಎಷ್ಟೇ ವಿದ್ವಾಂಸರಾಗಿದ್ದರು, ಸಾಧುಗಳಾಗಿದ್ದರು, ತತ್ವಜ್ಞಾನಿ ಆಧ್ಯಾತ್ಮಿಕವಾದಿಗಳಾಗಿದ್ದರೂ ಕೂಡ ಅವರು ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು ಕೂಡ ಮನಸ್ಸಿನ ಕ್ಷೋಭೆಯಿಂದ ಕೆಲವೊಮ್ಮೆ ಅವರು ಇಂದ್ರಿಯ ಭೋಗಕ್ಕೆ ಬಲಿಯಾಗುವಂತ ಸಾಧ್ಯತೆಗಳಿರುತ್ತೆ. ಇದರ ಎಷ್ಟೋ ಉದಾಹರಣೆಗಳು ಕೂಡ ನಾವು ಶಾಸ್ತ್ರಗಳಲ್ಲಿ ನೋಡ್ತೇವೆ. ಇಲ್ಲಿ ಅದನ್ನು ಹೇಳಲಾಗಿದೆ. ಮಹರ್ಷಿಯು ಪರಿಪೂರ್ಣ ಯೋಗಿಯೂ ಆಗಿದ್ದ ವಿಶ್ವಾಮಿತ್ರರು ಕಠಿಣ ತಪಸ್ಸಿನಿಂದ ಮತ್ತು ಯೋಗಾಭ್ಯಾಸದಿಂದ ಇಂದ್ರಿಯ ನಿಗ್ರಹಕ್ಕೆ ಶ್ರಮಿಸುತ್ತಿದ್ದರು. ಆದರೂ ಮೇನಕೆಯು ಅವರನ್ನು ಕಾಮಸುಖಕ್ಕೆಳೆದು ದಾರಿ ತಪ್ಪಿಸಿದಳು. ಪ್ರಪಂಚದ ಚರಿತ್ರೆಯಲ್ಲಿ ಇಂತಹ ಎಷ್ಟೋ ನಿದರ್ಶನಗಳಿವೆ. ಸೊ ಇದು ವಿಶ್ವಾಮಿತ್ರರ ಉದಾಹರಣೆ ಇದೆ. ಅವರು ತಪಸ್ ಮಾಡ್ತಾ ಇರ್ಬೇಕಾದ್ರೆ, ಎಷ್ಟೋ ಕಠಿಣ ತಪಸ್ಸು, ಯೋಗಾಭ್ಯಾಸ, ಇಂದ್ರಿಯ ನಿಗ್ರಹ ಎಲ್ಲ ಮಾಡ್ತಾ ಇರ್ಬೇಕಾದ್ರೂ ಕೂಡ ಒಬ್ಬ ಅಪ್ಸರೆ ಮೇನಕೆಯವರನ್ನು ಕಾಮಸುಖಕ್ಕೆ ಎಳೆದು ಅವರ ದಾರಿಯನ್ನು ತಪ್ಪಿಸ್ತಾಳೆ. ಆಮೇಲೆ ಅವರಿಂದ ಶಕುಂತಲ ಅಂತೇಳಿ ಒಬ್ಬ ಮಗು ಹುಟ್ಟುತ್ತೆ. ಅದಾದ್ಮೇಲೆ ಮತ್ತೆ ವಿಶ್ವಾಮಿತ್ರರಿಗೆ ತಾನು ಪಥದಿಂದ ವಿಚಲಿತನಾಗಿದ್ದಾನೆ ಅಂಥೇಳಿ ಅರಿವಾದಾಗ ಮತ್ತೆ ಅವರು ಮೇನಕೆ ಮತ್ತು ಆ ಮಗುವನ್ನು ಬಿಟ್ಟು ಮತ್ತೆ ಅವರು ತಪಸ್ಸಿನಲ್ಲಿ ತೊಡಕೊಳ್ತಾರೆ. ಸೊ ಇಂಥ ಎಷ್ಟೋ ಉದಾಹರಣೆಗಳು. ಮತ್ತೊಂದು ಶೌಬರಿ ಮುನಿ ಅಂತೇಳಿ ಕೆಲವೊಂದು ಉದಾಹರಣೆ ಬರುತ್ತೆ. ಅವರು ಕೂಡ ನೀರಿನ ಒಳಗಡೆ ಹೋಗಿ ಅಲ್ಲಿ ತಪಸ್ ಮಾಡ್ತಾರೆ. ಹೊರಗಡೆ ಇದ್ರೆ ನನಗೆ ಮತ್ತೆ ಅಲ್ಲಿ ಇಲ್ಲಿ ಇಂದ್ರಿಯಗಳಿಗೆ ಆಕರ್ಷಣೆ ಆಗುತ್ತೆ ಅಂತೇಳಿ ನೀರಿನ ಒಳಗಡೆ ಹೋಗಿ ಅಲ್ಲಿ ನೀರಿನಲ್ಲಿ ಮುಳುಗಿ ಅಲ್ಲಿ ಅವರು ತಪಸ್ ಮಾಡ್ತಿರ್ತಾರೆ. ಆದ್ರೆ ಅಲ್ಲೂ ಕೂಡ ಆ ಮೀನುಗಳು ಇದು ಮಾಡುವುದನ್ನು ನೋಡಿ ಭೋಗ ಮಾಡುವುದನ್ನು ಅವರಿಗೆ ಇದಾಗಿ ಸೆನ್ಸ್ ಆಗಿ ಅವರು ಕೂಡ ಮತ್ತೆ ನೀರಿನಿಂದ ಹೊರಗಡೆ ಬಂದು ಒಬ್ಬ ರಾಜನ ಹತ್ರ ಹೋಗಿ ಆ ರಾಜನ 8 ಪುತ್ರಿಯರನ್ನು ಮದುವೆ ಆಗ್ತಾರೆ. ಸೊ ಇಂದ್ರಿಯಗಳು ಇಷ್ಟು ಶಕ್ತಿಶಾಲಿಗಳಾಗಿದ್ದಾವೆ ಅಂತಂದ್ರೆ ಎಷ್ಟೋ ದೊಡ್ಡ ದೊಡ್ಡ ಯೋಗಿಗಳು, ಋಷಿಗಳು ಕೂಡ ಅದರಿಂದ ಅವರು ತಮ್ಮ ಪಥದಿಂದ ದಾರಿ ತಪ್ಪಿ ಹೋಗುವಂತ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಪೂರ್ಣ ಕೃಷ್ಣ ಪ್ರಜ್ಞೆ ಇಲ್ಲದೆ ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸುವುದು ಬಹು ಕಷ್ಟ. ಸೊ ಇದೆಲ್ಲ ಉದಾಹರಣೆಗಳಿರೋದು ಅವರು ಈ ಭಕ್ತಿಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ಲಿಲ್ಲ. ಅವರು ಅಷ್ಟಾಂಗ ಯೋಗ ಪ್ರಾಕ್ಟೀಸ್ ಮಾಡ್ತಿದ್ರು. ಇದು ವಿಶ್ವಾಮಿತ್ರ ಆಗಲಿ, ಶೌಬರಿ ಮುನಿಗಳಾಗಲಿ, ಭಕ್ತಿಯೋಗದ ಉದಾಹರಣೆಗಳು ಕೆಲವೊಂದಿದೆ. ಅಲ್ಲಿ ಹರಿದಾಸ್ ಠಾಕೂರ್ ಅಂತೇಳಿ ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಒಂದು 500 ವರ್ಷದ ಹಿಂದೆ ಅವರು ಕೂಡ ಒಂದು ನಿರ್ಜನ ಪ್ರದೇಶದಲ್ಲಿ ಕುತ್ಕೊಂಡು ಅವರು ಜಪ ಮಾಡ್ತಿರ್ತಾರೆ. ಹರೇ ಕೃಷ್ಣ ಮಂತ್ರ ಇಡೀ ದಿನ ರಾತ್ರಿ ಕೂಡ ಜಪ ಮಾಡ್ತಿರ್ತಾರೆ. ಸೊ ಅಂತ ಸಮಯದಲ್ಲಿ ಕೂಡ ಅಲ್ಲಿ ಆ ಉದೇ ಊರಿನ ಒಬ್ಬ ದೊಡ್ಡ ಜಮೀನ್ದಾರನು ಅವರ ಮೇಲೆ ಈರ್ಷ್ಯೆ ಪಟ್ಟು ಅವರಿಗೆ ಕೆಟ್ಟ ಹೆಸರು ತರಬೇಕಂತೇಳಿ ಒಬ್ಬ ವೇಶ್ಯನ್ನು ಅವ್ರ ಹತ್ರ ಕಳಿಸ್ತಾನೆ. ಆಮೇಲೆ ಜನರಿಗೆ ಕಳಿಸ್ಬಿಟ್ಟು, ನೋಡೋ ಇವರು ಹೆಸರು ಹಾಳು ಮಾಡಬೇಕು, ನೋಡಿ ಇವ್ರು ಸುಮ್ಮನೆ ಮೋಸ ಮಾಡ್ತಾ ಇದ್ದಾರೆ, ಇಲ್ಲಿ ಕುತ್ಕೊಂಡು ಜಪ ಮಾಡ್ತಾರೆ ಅಂತೇಳಿ. ಆದ್ರೆ ಆ ವಿಷಯ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ. ಸೊ ಈ ತರ ಅವರನ್ನ ಇದು ಮಾಡ್ಲಿಕ್ಕೆ, ಅದರಲ್ಲಿ ಟ್ರ್ಯಾಪ್ ಮಾಡ್ಲಿಕ್ಕೆ ಅವರು ಒಂದು ವೇಶ್ಯನ ಅವ್ರ ಹತ್ರ ಕಳಿಸ್ತಾರೆ. ಆದ್ರೆ ಹರಿದಾಸ್ ಠಾಕೂರ್ 3 ರಾತ್ರಿ ಕೂಡ ಆ ವೇಶ್ಯನ್ನು ನಾನು ಜಪ ಮಾಡ್ತಾ ಇದ್ದೇನೆ, ಸ್ವಲ್ಪ ವೇಟ್ ಮಾಡು ಅಂತೇಳಿ ಇಡೀ ರಾತ್ರಿ ಅದೇ ತರ ಕಳೀತಾರೆ, ಜಪ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಡೇ ಆ ವೈಶ್ಯ ಬರ್ತಾಳೆ, ಮತ್ತೆ ನನ್ನ ಚಾಂಟಿಂಗ್ ಕಂಪ್ಲೀಟ್ ಆಗಿಲ್ಲ, ಸ್ವಲ್ಪ ವೇಟ್ ಮಾಡು ಅಂತೇಳಿ 2ನೇ ದಿವಸನು ಇಡೀ ರಾತ್ರಿನ ಅವ್ರು ಜಪ ಮಾಡ್ತಾನೆ ಕರೀತಾರೆ. ಅದು ವೈಶ್ಯ ಅಲ್ಲೇ ಮುಂದೆನೆ ಕೂತ್ಕೊಂಡಿರ್ತಾಳೆ ಅವರಿಗೆ. ಅದೇ ತರ 3ನೇ ರಾತ್ರಿ ಕೂಡ ಹಂಗೆ ಮಾಡ್ತಾರೆ. ಆಮೇಲೆ ಆ 3 ದಿನ ಈ ತರ ಆಗಿದ್ ನೋಡಿ ಮತ್ತೆ ಆ ಭಕ್ತರ ಸಹವಾಸದಿಂದ ಅವರು ಜಪ ಮಾಡ್ತಾ ಇರೋದು ಕೇಳೋದನ್ನೆಲ್ಲ ಕೇಳ್ಕೊಂಡು ಆ ವೈಶ್ಯ ಮನ ಪರಿವರ್ತನೆ ಆಗುತ್ತೆ. ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ. ನಾನು ಈ ಉದ್ದೇಶದಿಂದ ಆ ವ್ಯಕ್ತಿ ಕಳಿಸಿದ್ದ ನನಗೆ, ಸೊ ನನ್ನ ತಪ್ಪಾಯ್ತು ಅಂತ ಹೇಳಿ ಅವ್ರು ಕ್ಷಮೆಯನ್ನು ಕೇಳ್ತಾರೆ. ಅವಾಗ ಹರಿದಾಸ್ ಠಾಕೂರ್, ಇದು ನನಗೆ ಮುಂಚೆನೇ ಗೊತ್ತಿತ್ತು, ನಾನು ಫಸ್ಟ್ ಡೇನೇ ಇಲ್ಲಿಂದ ಹೋಗ್ಬಿಡ್ಬೋದಾಗಿತ್ತು, ಆದ್ರೆ ನಿನ್ನನ್ನು ಉದ್ಧಾರ ಮಾಡೋ ಸಲುವಾಗಿ ನಾನು ಇಲ್ಲಿ ಕುತ್ಕೊಂಡು ಜಪ ಮಾಡಿದೆ ಅಂತ. 3 ದಿವಸದವರೆಗೂ ನಾನು ಜಪ ಮಾಡಿದೆ ನಿನ್ನನ್ನು ಉದ್ಧಾರ ಮಾಡೋ, ಇಲ್ಲಾಂದ್ರೆ ನಾನು ಫಸ್ಟ್ ಡೇನೇ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಅಂತ. ಸೊ ಯಾರು ಭಕ್ತಿ ಯೋಗದಲ್ಲಿ ತೊಡಕೊಂಡಿರ್ತಾರೆ ಅವರಿಗೆ ಇಂದ್ರಿಯಗಳನ್ನು ನಿಯಂತ್ರಣಗೊಳಿಸುವುದು ಸುಲಭ. ಅದಕ್ಕೆ ಕಂಪೇರ್ ಮಾಡಿದ್ರೆ ಯಾರು ಬೇರೆ ವಿಧಾನಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಈ ಜ್ಞಾನ ಯೋಗವಾಗಿರ್ಲಿ ಅಥವಾ ಅಷ್ಟಾಂಗ ಯೋಗವಾಗಿರ್ಲಿ, ಅದರಲ್ಲಿ ಎಷ್ಟೋ ಈ ತರ ಪತನವಾಗಿರುವಂತ ಉದಾಹರಣೆಗಳಿದೆ. ಇನ್ನೊಂದು ಉದಾಹರಣೆ ಇಲ್ಲಿ ಕೊಟ್ಟಿದ್ದಾರೆ. ಮನಸ್ಸನ್ನು ಕೃಷ್ಣನಲ್ಲಿ ನಿಲ್ಲಿಸದೆ ಇಂತಹ ಐಹಿಕ ಚಟುವಟಿಕೆಗಳನ್ನು ಕೊನೆಗಾಣಿಸಲು ಸಾಧ್ಯವಿಲ್ಲ. ಸೊ ಕೃಷ್ಣನಲ್ಲಿ ನಮ್ಮ ಮನಸ್ಸು ನಿಂತಾಗ ಮಾತ್ರ
ಐಹಿಕ ಚಟುವಟಿಕೆಗಳು ಅದು ಕೊನೆಗೊಳ್ಳುತ್ತವೆ. ಬಹುದೊಡ್ಡ ಸಂತರು ಭಕ್ತರು ಆದ ಶ್ರೀ ಯಮುನಾಚಾರ್ಯರು ಒಂದು ಅನುಭವ ಸತ್ಯವಾದ ಉದಾಹರಣೆಯನ್ನು ಕೊಡುತ್ತಾರೆ. ಯಮುನಾಚಾರ್ಯರು ಅಂತೇಳಿ ಒಬ್ಬ ಆಚಾರ್ಯರು ಭಕ್ತಿ ಮಾರ್ಗದಲ್ಲಿ. ಸೊ ಅವರು ಒಂದು ಈ ಶ್ಲೋಕವನ್ನು ಅವ್ರು ಈ ತರ ಬರೆದಿದ್ದಾರೆ. ಅವರ ಏನು ಮನಸ್ಥಿತಿ ಹೇಗಿದೆ ಅಂತೇಳಿ. ಯದವಧಿ ಮಮಚೇತಃ ಕೃಷ್ಣ ಪದಾರವಿಂದೇ ನವನವರಸಧಾಮನುದ್ಯತಂ ರಂತುಮಾಸೀತ್ ತದವಧಿ ಬತ ನಾರಿ ಸಂಗಮೆ ಸ್ಮರ್ಯಮಾನೆ ಭವತಿ ಮುಖ ವಿಕಾರ ಶುಷ್ಟು ನಿಷ್ಠೀವನಂ ಚ. ಸೊ ಅವರು ಸನ್ಯಾಸವನ್ನು ಸ್ವೀಕರಿಸಿಕೊಂಡಿರ್ತಾರೆ ಯಮುನಾಚಾರ್ಯರು. ಅವಾಗ ಅವರು ಈ ಶ್ಲೋಕವನ್ನು ಬರೆದಿದ್ದಾರೆ. ನಾನು ಶ್ರೀಕೃಷ್ಣನ ಪಾದ ಪದ್ಮಗಳ ಸೇವೆಯಲ್ಲಿ ನನ್ನ ಮನಸ್ಸನ್ನು ತೊಡಗಿಸಿ ಸದಾ ಹೊಸತಾದ ದಿವ್ಯ ಮನಸ್ಥಿತಿಯನ್ನು ಸವಿಯಲು ಪ್ರಾರಂಭಿಸಿದ ಮೇಲೆ ತ್ರಿಸಂಗಮವನ್ನು ಕುರಿತು ಯೋಚಿಸಿದಾಗಲೆಲ್ಲ ಅದಕ್ಕೆ ವಿಮುಖನಾಗುತ್ತಾನೆ ಮತ್ತು ಆ ಆಲೋಚನೆಗೆ ಉಳುತ್ತೇನೆ. ಸೊ ಇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯದವಧಿ ಮಮಚೇತಃ ಕೃಷ್ಣ ಪದಾರವಿಂದೆ. ಸೊ ಯಾವ ಸಮಯದಿಂದ ನನ್ನ ಮನಸ್ಸು ಏನಿದೆ ಕೃಷ್ಣನ ಪದಾರವಿಂದದಲ್ಲಿ ತೊಡಗಿಕೊಂಡಿದೆ, ಕೃಷ್ಣನ ಸೇವೆಯನ್ನು ಮಾಡೋದ್ರಲ್ಲಿ ತೊಡಗಿಕೊಂಡಿದೆ, ಆವಾಗಿಂದ ನನಗೆ ನವನವ ರಸಧಾಮನುದ್ಯತಂ. ಸೊ ಅವಾಗ ನನಗೆ ಹೊಸ ಹೊಸ ರಸದ ಅನುಭವ ಆಗ್ತಾ ಇದೆ ಕೃಷ್ಣನ ಸೇವೆಯಲ್ಲಿ. ಸೊ ಈಗ ನನಗೆ ನಾರಿ ಸಂಗಮೆ, ಒಬ್ಬ ಸ್ತ್ರೀಯ ಸಂಗಮದ ವಿಚಾರ ಕೂಡ ಬಂದ್ರೂ ಕೂಡ ನನ್ನ ಮುಖ ಏನಾಗುತ್ತೆ, ವಿಕಾರವಾಗುತ್ತೆ, ಅದಕ್ಕೆ ವಿಮುಖನಾಗುತ್ತೇನೆ, ಮತ್ತೆ ಆ ಆಲೋಚನೆಯ ಮೇಲೆ ನಾನು ಉಗುಳುತ್ತೇನೆ. ಅಂದ್ರೆ ಒಬ್ಬ ಭಕ್ತನು ಈ ಇಂದ್ರಿಯ ಸುಖದ ಬಗ್ಗೆ ಇಂತಹ ಒಂದು ವಿಕಾರವನ್ನು ಹೊಂದುತ್ತಾನೆ. ಹೇಗೆ ಅವನು ಭಕ್ತಿಯಲ್ಲಿ ಪ್ರಗತಿಯನ್ನು ಮಾಡ್ತಾನೆ, ಆವಾಗ ತನ್ನ ಇಂದ್ರಿಯ ಸುಖದ ಬಗ್ಗೆ ಅವನಿಗೆ ಯಾವುದೇ ರೀತಿಯ ಆಸಕ್ತಿಗಳು ಇರೋದಿಲ್ಲ. ಆ ವಿಚಾರದ ಮೇಲೆ ಕೂಡ ಅವನಿಗೆ ಉಗುಳಬೇಕು ಅಂತ ಹೇಳಿ ಮನಸ್ಸಾಗುತ್ತೆ. ಕೃಷ್ಣ ಪ್ರಜ್ಞೆಯು ಆಧ್ಯಾತ್ಮಿಕವಾಗಿ ಎಂತಹ ಸೊಗಸಾದ ಸಂಗತಿ ಎಂದರೆ ತಾನಾಗಿಯೇ ಐಹಿಕ ಸುಖವು ಅಸಹ್ಯವಾಗುತ್ತದೆ. ಇದು ಹಸಿದ ಮನುಷ್ಯನು ಸಾಕಷ್ಟು ಪ್ರಮಾಣದಲ್ಲಿ ಪುಷ್ಟಿಕರವಾದ ಆಹಾರವನ್ನು ತಿಂದು ಹಸಿವನ್ನು ತೃಪ್ತಿಪಡಿಸಿಕೊಂಡಂತೆ. ಸೊ ಇದಕ್ಕೆ ಉದಾಹರಣೆ ಹೇಗೆ ಕೊಟ್ಟಿದ್ದಾರೆ ಅಂತಾರೆ, ಒಬ್ಬ ತುಂಬಾ ಹಸಿವಾಗಿರೋ ವ್ಯಕ್ತಿ ಅವನಿಗೆ ಏನು ಕೊಟ್ಟರು ತಿಂತಾನೆ. ಆದ್ರೆ ಯಾವುದೋ ಒಬ್ಬ ವ್ಯಕ್ತಿಗೆ ಸಂಪೂರ್ಣ ಮೃಷ್ಟಾನ್ನವನ್ನು ಅವನು ತಿಂದು ತೃಪ್ತನಾಗಿದ್ದಾನೆ. ಅಂತ ವ್ಯಕ್ತಿಗೆ ನೀವೇನೋ ಒಂದು ಹಸಿದು ಒಣಗಿರೋ ರೊಟ್ಟಿಯನ್ನು ಕೊಟ್ರೆ ಅವನು ಆಲ್ರೆಡಿ ಅವನು ಇಷ್ಟು ಮೃಷ್ಟಾನ್ನ ತಿಂದು ಅವನು ತೃಪ್ತನಾಗಿದ್ದಾನೆ, ಅವನಿಗೆ ಮತ್ತೇನು ತಿನ್ಬೇಕಂತ ಹೇಳಿ ಆಸೆ ಇರೋದಿಲ್ಲ. ಸೊ ಅದೇ ತರ ಯಾರು ಭಗವಂತನ ಸೇವೆಯಲ್ಲಿ ತೃಪ್ತಿಯನ್ನು ಹೊಂದಿರ್ತಾರೆ ಅವರಿಗೆ ಐಹಿಕ ಸುಖ ಅಂತಂತಂದ್ರೆ ಅದು ಅವನಿಗೆ ಅಸಹ್ಯವಾಗುತ್ತದೆ. ಮಹಾರಾಜ ಅಂಬರೀಷನ ಮನಸ್ಸು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿದುದರಿಂದ ಅವನು ಮಹಾಯೋಗಿ ದುರ್ವಾಸ ಮುನಿಯನ್ನು ಸೋಲಿಸಿದ. ಸೊ ಇನ್ನೊಂದು ಉದಾಹರಣೆ ಇದೆ. ದುರ್ವಾಸ ಅವನು ಕೂಡ ಒಬ್ಬ ಯೋಗಿ, ಆಮೇಲೆ ಅಂಬರೀಷ ಮಹಾರಾಜರು ಅವರು ಒಬ್ಬ ಭಕ್ತಿ ಯೋಗಿ. ಈ ಅಷ್ಟಾಂಗ ಯೋಗಿ ಅಲ್ಲ, ದುರ್ವಾಸ ಮುನಿ ಅವನು ಅಷ್ಟಾಂಗ ಯೋಗಿ. ಅವನಿಗೆ ಎಷ್ಟೆಲ್ಲ ಯೋಗದ ವಿದ್ಯೆಗಳು ಗೊತ್ತಿರುತ್ತೆ. ಅಂದ್ರೆ ತನ್ನ ಶರೀರವನ್ನು ದೊಡ್ಡದಾಗಿ ಮಾಡ್ಕೊಳ್ಳೋದು, ಚಿಕ್ಕದಾಗಿ ಮಾಡ್ಕೊಳ್ಳೋದು, ಹಗುರ ಆಗೋದು, ತುಂಬಾ ಹೆವಿ ಆಗೋದು. ಸೊ ಇದನ್ನೆಲ್ಲ ಅಷ್ಟಸಿದ್ಧಿ ಅಂತೇಳಿ ಹೇಳ್ತಾರೆ. ಈ ಅಷ್ಟಾಂಗ ಯೋಗ ಮಾಡಿರೋರು ಅವರಿಗೆಲ್ಲ ಅಷ್ಟಸಿದ್ಧಿಗಳೇ ಸಿಗುತ್ತೆ. ಅಷ್ಟೆಲ್ಲ ಇದ್ರೂ ಕೂಡ ಅವರಿಗೆ ತಮ್ಮ ಮನಸ್ಸಿನ ಮೇಲೆ ಹತೋಟಿ ಇರಲ್ಲ. ಅದನ್ನು ನಾವು ಈ ದುರ್ವಾಸ ಮುನಿ ಮತ್ತು ಅಂಬರೀಷ ಮಹಾರಾಜರ ವೃತ್ತಾಂತದಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಅಂಬರೀಷ್ ಮಹಾರಾಜರು ಒಬ್ಬ ಭಕ್ತಿ ಯೋಗಿರು, ಸದಾ ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡಿರು. ಅವ್ರು ರಾಜರಾಗಿದ್ರು ಕೂಡ ಯಾವಾಗ್ಲೂ ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೆ. ಆಮೇಲೆ ಅವರ ಏನು ಒಂದು ಫೇಮ್ ಇರುತ್ತೆ ಅದು ದುರ್ವಾಸ ಮುನಿಗಿಂತಲೂ ಹೆಚ್ಚಿರುತ್ತೆ. ಅವರನ್ನು ಹೆಚ್ಚು ರೆಸ್ಪೆಕ್ಟ್ ಕೊಡ್ತಿರ್ತಾರೆ ಅಂಬರೀಷ್ ಮಹಾರಾಜರಿಗೆ. ಆ ದುರ್ವಾಸ ಮುನಿಗಿಂತಲೂ ಹೆಚ್ಚು ಅವರು ಫೇಮಸ್ ಇರ್ತಾರೆ. ಆವಾಗ ದುರ್ವಾಸ ಮುನಿಗೆ ನಾನು ಇಷ್ಟು ತಪಸ್ಸುಗಳನ್ನು ಮಾಡ್ತೇನೆ, ಇಷ್ಟು ಸಿದ್ಧಿ ಇದೆ ನನ್ನಲ್ಲಿ, ಆದ್ರೆ ಇವನು ನೋಡಿದ್ರೆ ಒಬ್ಬ ರಾಜ ಅಂತಂದ್ರೆ ಎಲ್ಲ ಐಶ್ವರ್ಯದ ಮಧ್ಯೆ ಇರುವವನು. ಸೊ ಆದ್ರೆ ನನಗಿಂತ ಹೆಚ್ಚು ಇವನಿಗೆ ಇದಿದೆಯಲ್ಲ, ಮರ್ಯಾದೆ ಇದೆ ಅಂತೇಳಿ ಒಂದ್ಸಲ ಅವನಿಗೆ ಒಂದು ಕಷ್ಟದಲ್ಲಿ ಅವನಿಗೆ ಸಿಕ್ಕಾಕಿಸ್ಬೇಕು ಅವನಿಗೆ. ಆ ಉದ್ದೇಶದಿಂದ ಅವರು ಏನ್ ಮಾಡ್ತಾರೆ, ಅಂಬರೀಷ್ ಮಹಾರಾಜರು ಇವತ್ತು ಏಕಾದಶಿ ಅಲ್ವಾ, ಅದೇ ತರ ಅವ್ರು ಏಕಾದಶಿ ಮಾಡ್ತಿರ್ತಾರೆ. ಆಮೇಲೆ ಮಾರನೇ ದಿನ ಏಕಾದಶಿ ವ್ರತವನ್ನು ಅವರು ಮುರಿಬೇಕು. ಅದಕ್ಕೆ ಅವರು ನಿರ್ಜಲ ಏಕಾದಶಿ ಮಾಡ್ತಿರ್ತಾರೆ. ನೆಕ್ಸ್ಟ್ ಡೇ ಅವರು ಆ ವ್ರತವನ್ನು ಭಂಗ ಮಾಡ್ಬೇಕಂತಂದ್ರೆ ಆ ಪರ್ಟಿಕ್ಯುಲರ್ ಒಂದು ಸಮಯದಲ್ಲಿ ಮಾಡ್ಬೇಕಂತ ಹೇಳಿ ಇರುತ್ತೆ. ಈ ದುರ್ವಾಸ ಮುನಿ ಅದೇ ಟೈಮಿಗೆ ಬಂದ್ಬಿಡ್ತಾರೆ. ಅಲ್ಲಿ ಬಂದ್ಬಿಟ್ಟು ಅವರಿಗೆ ಜಸ್ಟ್ ಮೀಟ್ ಆಗಿ ನಾನು ನದಿ ಹತ್ರ ಹೋಗಿ ನನ್ನ ಸಂಧ್ಯಾ ವಂದನೆ ಅದೆಲ್ಲ ಮುಗಿಸ್ಕೊಂಡು ಬರ್ತೇನೆ ಅಂತೇಳಿ ಹೋಗ್ತಾರೆ. ಸೊ ಒಬ್ಬ ಅತಿಥಿ ಬಂದಿದ್ದಾರೆ, ಈಗ ಮುನಿಗಳು ಬಂದಿದ್ದಾರೆ, ದುರ್ವಾಸ ಮುನಿ ಬಂದಿದ್ದಾರೆ. ಸೊ ಅವರಿಗೆ ಏನೋ ನಾನು ಕೊಡದೆ ಫಸ್ಟ್ ಅವ್ರ ಅತಿಥಿ ಸತ್ಕಾರ ಮಾಡಿನೇ ಆಮೇಲೆ ನಾನೇನಾದ್ರೂ ತಿನ್ಬಹುದು. ಅದು ಒಂದು ಶಿಷ್ಟಾಚಾರ, ವೈದಿಕ ಒಂದು ವಿಧಿ. ಅದು ಯಾರಾದ್ರೂ ಅತಿಥಿಗಳು ಬಂದ್ರೆ ಫಸ್ಟ್ ನಾವು ಅವರಿಗೆ ಸತ್ಕಾರವನ್ನು ಮಾಡ್ತೇವೆ, ಅವರಿಗೆ ಏನಾದ್ರು ತಿನ್ಲಿಕ್ಕೆ ಕೊಡ್ತೇವೆ.
ಸೊ ಅದಾದ್ಮೇಲೆ ಒಬ್ಬ ಯಾರು ಹೋಸ್ಟ್ ಇರ್ತಾರೆ ಅವರು ತಮ್ಮ ಏನು ತಿನ್ನೋದಾಗ್ಲಿ ಕುಡಿಯೋದಾಗ್ಲಿ ಅದನ್ನ ಮಾಡ್ತಾರೆ. ಸೊ ದುರ್ವಾಸ ಮುನಿ ಬೇಕಂತಾನೆ ಈಗ ಅವನು ವೃತವನ್ನು ಭಂಗ ಮಾಡುವಂತ ಅದನ್ನು ಮುರಿಯುವಂತ ಸಮಯ ಇದೆ, ಅಷ್ಟರೊಳಗಡೆ ನಾನು ಹೋಗ್ಬಾರ್ದು, ಅದಾದ್ಮೇಲೆ ಹೋಗ್ಬೇಕು. ಸೊ ಅವನಿಂದ ಒಂದು ವೃತ ಏನಾಗುತ್ತೆ, ಅವನ ವೃತ ಭಂಗ ಆಗಿಬಿಡುತ್ತೆ, ಅವನು ಸರಿಯಾಗಿ ಅದನ್ನು ಪಾಲಿಸಲಿಲ್ಲ ಅಂತೇಳಿ ಆಗುತ್ತೆ, ಏಕಾದಶಿ ಒಂದು ಭಂಗ ಆಗುತ್ತೆ. ಸೊ ಆ ಕಾರಣದಿಂದ ಅವರು ಬೇಕಂತಾಗಿ ಲೇಟ್ ಆಗಿ ಬರ್ತಾರೆ. ಸೊ ಆ ಏಕಾದಶಿ ವೃತ್ತವನ್ನ ಕಂಪ್ಲೀಟ್ ಮಾಡುವಂತ ಟೈಮ್ ಆಗಿ ಹೋಗ್ತಾ ಇರುತ್ತೆ. ಸೊ ಅಂಬರೀಷ್ ಮಹಾರಾಜ್ ನೋಡಿದ್ರೆ ಈಗ ಇವ್ರು ಬಂದಿದ್ದಾರೆ, ಇವರಿಗೆ ನಾನು ಸತ್ಕಾರ ಮಾಡದೆ ನಾನು ಹೇಗೆ ಏನಾದ್ರು ತಿನ್ಲಿ. ಸೊ ಆತರ ಅವರು ಒಂದು ಗೊಂದಲದಲ್ಲಿ ಇರ್ತಾರೆ. ಆಗ ಅವರು ಅವರ ಆಸ್ಥಾನದಲ್ಲಿರುವಂತ ಬೇರೆ ಬ್ರಾಹ್ಮಣರಿಗೆಲ್ಲ ಪರಾಮರ್ಶೆ ಮಾಡ್ತಾರೆ, ಈ ಸ್ಥಿತಿಯಲ್ಲಿ ನಾನು ಹೇಗೆ ನನ್ನ ಉಪವಾಸವನ್ನ ಕಂಪ್ಲೀಟ್ ಮಾಡ್ಲಿ ಅಂತೇಳಿ. ಸೊ ಅವಾಗ ಅವ್ರು ಏನು ಅವರಿಗೆ ಸಜೆಸ್ಟ್ ಮಾಡ್ತಾರೆ, ನೀನು ನಿರ್ಜಲ ಉಪವಾಸನ ಮಾಡಿದ್ಯಾ, ನೀನು ಸ್ವಲ್ಪ ನೀರು ಕುಡಿದ್ರು ಕೂಡ ನಿಂದು ಉಪವಾಸ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ನೀನು ಆ ಟೈಮಲ್ಲೇ ನೀನು ಉಪವಾಸವನ್ನು ಮುರಿದಾಗುತ್ತೆ. ಸೊ ಅದೇ ರೀತಿ ನೀನು ಅವರಿಗೂ ಏನು ಡಿಸ್ರೆಸ್ಪೆಕ್ಟ್ ಮಾಡಿದ ಹಾಗೆ ಆಗಲ್ಲ ದುರಾಸ ಮುನಿ. ಯಾಕಂದ್ರೆ ನೀರು ಕುಡಿದ್ರೆ ಅದೇನು ತುಂಬಾ ನಾವು ಊಟ ಮಾಡಿದ ಹಾಗೇನಿಲ್ಲ. ಸೊ ಅವ್ರು ಬಂದಾಗ ನೀವು ಅವ್ರಿಗೆ ಫಸ್ಟ್ ಸತ್ಕಾರ ಮಾಡಿ ಅವ್ರಿಗೆ ತಿನ್ಲಿಕ್ಕೆ ಕೊಟ್ಟು ಆಮೇಲೆ ನೀನು ತಿನ್ಬೋದು ಅಂತೇಳಿ ಈ ಥರ ಹೇಳ್ತಾರೆ. ಸೊ ಅವ್ರು ಹಾಗೆ ಹೇಳಿದ್ ಕೇಳಿ ಅಂಬರೀಷ್ ಮಹಾರಾಜರು ಏನ್ ಮಾಡ್ತಾರೆ, ಜಸ್ಟ್ ಒಂದು ಸ್ವಲ್ಪ ನೀರನ್ನು ಕುಡಿದ್ ಬಿಡ್ತಾರೆ. ಸೊ ಆ ದುರ್ವಾಸ ಮುನಿ ಅದೇ ಟೈಮಿಗೆ ಅಲ್ಲಿ ಬಂದ್ಬಿಟ್ಟು, ಓ ನಾನ್ ನಿನ್ ಮನೆಗೆ ಬಂದಿದ್ದೇನೆ, ನನಗೆ ಸತ್ಕಾರ ಮಾಡದೆ, ನೀನ್ ಫಸ್ಟ್ ನಿನ್ನ ಇಂದ್ರಿಯ ತೃಪ್ತಿಯಲ್ಲೇ ನಿನಗೆ ಇಂಟ್ರೆಸ್ಟ್ ಇದೆ, ನನ್ಗೇನು ಸತ್ಕಾರ ಮಾಡದೆ ನೀನು ನೀರು ಕುಡಿತಾ ಇದೀಯಾ ಅಂತೇಳಿ ಅವನು ಸಿಟ್ಟು ಮಾಡ್ಕೊಂಡು ಒಂದು ರಾಕ್ಷಸನ ಸೃಷ್ಟಿ ಮಾಡ್ಬಿಡ್ತಾನೆ. ಯಾಕಂದ್ರೆ ಅವ್ರು ಅಷ್ಟು ಪವರ್ಫುಲ್ ಋಷಿ ಇರ್ತಾನೆ. ರಾಕ್ಷಸನ ಸೃಷ್ಟಿ ಮಾಡಿ ಈ ಅಂಬರೀಷ್ ಮಹಾರಾಜನ ಕೊಲ್ಲ ಅಂತೇಳಿ ಆ ರಾಕ್ಷಸನಿಗೆ ಅವನ ಹಿಂದೆ ಬಿಡ್ತಾನೆ. ಸೊ ಅಂಬರೀಷ್ ಮಹಾರಾಜರು ಇಷ್ಟು ದೊಡ್ಡ ಭಕ್ತರಾಗಿರ್ತಾರೆ, ಕೃಷ್ಣನೇ ಅವರಿಗೆ ತನ್ನ ಸುದರ್ಶನ ಚಕ್ರಕ್ಕೆ ಆಜ್ಞೆ ಮಾಡಿರ್ತಾನೆ, ಯಾವಾಗಲೂ ನೀನು ಈ ಅಂಬರೀಷ್ ಮಹಾರಾಜರ ರಕ್ಷಣೆಯನ್ನು ಮಾಡ್ಬೇಕಂತ ಹೇಳಿ. ಸೊ ಈ ತರ ಒಂದು ರಾಕ್ಷಸ ಅವರಿಗೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗ ಇಮಿಡಿಯೇಟ್ಲಿ ಸುದರ್ಶನ ಚಕ್ರ ಅಲ್ಲಿ ಪ್ರಕಟವಾಗಿ ಆ ರಾಕ್ಷಸನನ್ನು ಕೊಂದು ಬಿಡುತ್ತೆ. ಆಮೇಲೆ ಅದಾದ್ಮೇಲೆ ಅಲ್ಲಿಗೆ ಸುಮ್ಮನಾಗುವುದಿಲ್ಲ, ಆ ದುರ್ವಾಸ ಮುನಿಯನ್ನು ಕೂಡ ಕೊಲ್ಲಿಕ್ಕೆ ಸುದರ್ಶನ ಚಕ್ರ ಮುಂದಾಗುತ್ತೆ. ಅವಾಗ ದುರ್ವಾಸ ಮುನಿಗಳು ಹೆದರಿ ಓಡ್ಲಿಕ್ಕೆ ಪ್ರಾರಂಭ ಮಾಡ್ಬಿಡ್ತಾರೆ. ಅವ್ರು ಇಡೀ ಬ್ರಹ್ಮಾಂಡನೇ ಓಡಾಡ್ತಾರೆ, ಯಾಕಂದ್ರೆ ಅವರು ದೊಡ್ಡ ಯೋಗಿ ಇರ್ತಾರೆ, ಎಲ್ಲಿ ಬೇಕಲ್ಲಿ ಅವರು ಹೋಗ್ಬೋದು ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ. ಆ ಸುದರ್ಶನ ಚಕ್ರ ಅವ್ರ ಹಿಂದೆನೆ ಬಿದ್ದಿರುತ್ತೆ. ಅವ್ರು ಎಲ್ಲಿವರೆಗೂ ಹೋಗ್ತಾರೆ ಅಂದ್ರೆ ವೈಕುಂಠವರೆಗೂ ಹೋಗ್ತಾರೆ. ಅಲ್ಲಿ ಹೋಗಿ ವಿಷ್ಣುವಿನ ಕಾಲಿಗೆ ಬಿದ್ದು ಕೂಡ ಅವರು ಹೇಳ್ತಾರೆ, ಓ ಈ ಸುದರ್ಶನ ಚಕ್ರ ನನ್ನ ಹಿಂದೆ ಬಿದ್ದಿದೆ, ನನಗೆ ಬಿಡ್ತಾನೆ ಇಲ್ಲ ಅಂತೇಳಿ. ಆ ಸುದರ್ಶನ ಚಕ್ರದ ಆ ಬಿಸಿಯ ಪ್ರಭಾವದಿಂದ ಅವ್ರ ಬೆನ್ನೆಲ್ಲ ಸುಡ್ತಾ ಇರುತ್ತೆ. ಸೊ ಅಲ್ಲಿ ವಿಷ್ಣು ಕೂಡ ಏನ್ ಹೇಳ್ತಾರೆ, ನಾನು ಭಕ್ತರ ಅಧೀನದಲ್ಲಿದ್ದೇನೆ, ನಾನು ಯಾವುದೇ ರೀತಿಯ ನಿನಗೆ ಸಹಾಯ ಮಾಡ್ಲಿಕ್ಕಾಗಲ್ಲ. ನೀನು ಅಂಬರೀಷ್ ಮಹಾರಾಜನ ಅವರಿಗೆ ನೀನು ಅಪರಾಧ ಎಸಗಿದ್ದೀಯಾ, ನೀನು ಹೋಗಿ ಅವ್ರಿಗೆ ಕ್ಷಮೆ ಕೇಳಬೇಕು, ಅವಾಗಲೇ ಸುದರ್ಶನ ಶಾಂತವಾಗುತ್ತೆ ಅಂತ ಹೇಳಿ. ಅವಾಗ ದುರ್ವಾಸ ಮುನಿ ವಾಪಸ್ ಬಂದು ಅಂಬರೀಷ್ ಮಹಾರಾಜ್ ಇದ್ದಲ್ಲಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ. ಆದ್ರೆ ಅಂಬರೀಷ್ ಮಹಾರಾಜರು, ಓ ಇವನಿಗೆ ಒಳ್ಳೇದಾಯ್ತು, ನನಗೆ ಈ ತರ ರಾಕ್ಷಸ ಸೃಷ್ಟಿ ಮಾಡಿದ್ದ, ಒಳ್ಳೇದ ಅಂತೇಳಿ ಅವರು ಆ ತರ ಥಿಂಕ್ ಮಾಡ್ತಾ ಇರ್ಲಿಲ್ಲ. ಸೊ ಅವರು ನಾನೇ ನಿಮ್ಗೆ ಅಪರಾಧ ಮಾಡಿದ್ದೇನೆ, ನಾನೇನೋ ತಪ್ಪು ಮಾಡಿಬಿಟ್ಟೆ, ಸೊ ನೀವು ಇಷ್ಟು ದೊಡ್ಡ ಋಷಿಗಳು, ನೀವು ನನ್ನ ಕಾಲಿಗೆ ಬೀಳಬಾರ್ದು. ಸೊ ಈ ತರ ಎಲ್ಲ ಅವರಿಗೆ ಹೇಳಿ ಅವರಿಗೆ ಅವರು ಸಮಾಧಾನ ಮಾಡ್ತಾರೆ. ಅವಾಗ ದುರ್ವಾಸ ಮುನಿಗೆ ತಮ್ಮ ತಪ್ಪಿಂದು ಅರಿವಾಗುತ್ತೆ. ಸೊ ಈ ತರ ಯಾರು ಭಕ್ತಿಯೋಗದಲ್ಲಿರ್ತಾರೆ ಅವರು ಯಾವಾಗಲೂ ತಮ್ಮ ಇಂದ್ರಿಯಗಳ ಮೇಲೆ ತಮ್ಮ ಮನಸ್ಸಿನ ಮೇಲೆ ಅವರಿಗೆ ಹತೋಟಿ ಇರುತ್ತೆ. ಸೊ ಯಾರು ಕರ್ಮಿಗಳಾಗಿರ್ತಾರೆ, ಇಂದ್ರಿಯ ಭೋಗಕ್ಕೆ ಅವರು ತಮ್ಮ ಇಡೀ ಜೀವನ ನಡೆಸ್ತಾ ಇರ್ತಾರೆ, ಅವರಂತೂ ಮನಸ್ಸಿನ ಮೇಲೆ ಕಂಟ್ರೋಲೇ ಇರಲ್ಲ. ಏನು ತಮ್ಮ ಇಂದ್ರಿಯಗಳು ಏನ್ ಹೇಳುತ್ತೆ ಅದ್ರ ಹಿಂದೆನೆ ಹೋಗ್ತಾ ಇರ್ತಾರೆ. ಅದು ಬಿಟ್ಟು ಬೇರೆ ಏನು ಅಭ್ಯಾಸಗಳನ್ನು ಮಾಡೋರು, ಈ ಧ್ಯಾನ ಯೋಗ ಆಗಿರ್ಲಿ ಜ್ಞಾನ ಯೋಗ ಆಗಿರ್ಲಿ, ಅವ್ರಿಗೂ ಕೂಡ ತಮ್ಮ ಇಂದ್ರಿಯಗಳ ಮೇಲೆ ಸಂಪೂರ್ಣ ಹತೋಟಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ನೋಡಿರೋ ಉದಾಹರಣೆ ದುರ್ವಾಸ ಮುನಿಗಳಾಗಿರ್ಲಿ, ಮಹರ್ಷಿ ಇವರು ವಿಶ್ವಾಮಿತ್ರ ಆಗಿರ್ಲಿ, ಅಥವಾ ಸೌಭರಿ ಮುನಿ ಆಗಿರ್ಲಿ, ಅವ್ರು ಎಷ್ಟೇ ದೊಡ್ಡ ಯೋಗಿಗಳಾಗಿದ್ರು ಕೂಡ ಅವರಿಗೆ ತಮ್ಮ ಇಂದ್ರಿಯಗಳ ಮೇಲೆ ಮನಸ್ಸಿನ ಮೇಲೆ ಸಂಪೂರ್ಣ ಹತೋಟಿ ಇರಲಿಲ್ಲ. ಅದಕ್ಕೆ ವಿರುದ್ಧವಾಗಿ ನಾವು ನೋಡಿರೋ ಉದಾಹರಣೆಗಳು ಅಂಬರೀಷ್ ಮಹಾರಾಜರು ಅಥವಾ ಯಮುನಾಚಾರ್ಯರು ಅಥವಾ ಹರಿದಾಸ್ ಠಾಕೂರರು, ಅವರಿಗೆ ಅವರು ಅಷ್ಟು ಏನು ಯೋಗಿಗಳು ತುಂಬಾ ಸಿದ್ಧಿಗಳು ಹೊಂದಿರುವಂತವ್ರು ಆಗದೇ ಇದ್ರು ಕೂಡ ಕೃಷ್ಣನ ಮೇಲೆ ಸಂಪೂರ್ಣ ಭಕ್ತಿ ಸಂಪೂರ್ಣ ಸರೆಂಡರ್ ಇದ್ದಾಗ ಅವರು ತಮ್ಮ ಇಂದ್ರಿಯಗಳನ್ನು ಸುಲಭವಾಗಿ ಅವರು ನಿಯಂತ್ರಣ ಮಾಡಬಹುದಾಗಿತ್ತು. ಓಕೆ, ಸೊ ಆಲ್ರೆಡಿ ಸಮಯ ಆಗ್ತಾ ಬಂದಿದೆ. ಸೊ ಇವತ್ತಿನ ಕ್ಲಾಸನ್ನು ನಾವು ಇಲ್ಲೇ ಸಮಾಪ್ತಗೊಳಿಸುವ. ಈಗ ಸ್ವಲ್ಪ ಹೊತ್ತಿನಲ್ಲಿ ದಾಮೋದರ ಆರತಿ ಕೂಡ ಪ್ರಾರಂಭವಾಗುತ್ತೆ. ನಾವು ಕ್ವಿಕ್ ಆಗಿ ಇವತ್ತೇನೇನು ತಿಳ್ಕೊಂಡಿದ್ದೇವೆ ರಿವಿಷನ್ ಮಾಡಬಹುದು. ಶ್ಲೋಕ ನಂಬರ್ 57ರಿಂದ ನಾವು ಪ್ರಾರಂಭ ಮಾಡಿದ್ವಿ. ಸೊ ನಿಮ್ಮಲ್ಲಿ ಯಾರಾದ್ರೂ ಹೇಳ್ಬೋದು ಇವತ್ತಿಂದ ನಾವು ಏನೇನು ಪಾಯಿಂಟ್ಸ್ ನೋಡ್ಕೊಂಡಿದ್ದೇವೆ, ನೀವು ಅನ್ಮೈಟ್ ಮಾಡಿಕೊಂಡು ಇವತ್ತೇನು ನಾವು ತಿಳ್ಕೊಂಡಿದ್ದೇವೆ ಅದನ್ನ ಸಮ್ಮರಿಯಾಗಿ ಹೇಳ್ಬೋದು, ಅಥವಾ ಯಾವುದೇ ಪ್ರಶ್ನೆಗಳಿದ್ರು ಕೂಡ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಒಂದು 5 to 10 minutes ಅಲ್ಲಿ ನಾವು ಇದನ್ನು ಮುಗಿಸುವ. ದಾಮೋದರ ಆರತಿ ಸ್ವಲ್ಪ ಹೊತ್ತಲ್ಲಿ ಶುರು ಆಗುತ್ತೆ.
ಸೊ ಸ್ಥಿತಪ್ರಜ್ಞರಾಗಿರುವಂಥ ವ್ಯಕ್ತಿಯ ಬೇರೆ ಬೇರೆ ಲಕ್ಷಣಗಳನ್ನು ನಾವು ಇವತ್ತು ನೋಡಿದ್ವಿ. ಸೊ ಏನು ಲಕ್ಷಣಗಳನ್ನು ನಾವು ಇವತ್ತು ನೋಡಿದ್ದೇವೆ? ಸೊ ಕೆಟ್ಟದು ಅಥವಾ ಒಳ್ಳೆಯದಾದಾಗ ಯಾರು ಸ್ಥಿತಪ್ರಜ್ಞರಾಗಿರ್ತಾರೆ ಅವರ ಮನಸ್ಥಿತಿ ಹೇಗಿರುತ್ತೆ? ಓಕೆ, ಯಾರಾದ್ರೂ ಹೇಳ್ಬೇಕಂತಿದ್ದಾರೆ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ಅಥವಾ ಯಾವುದೇ ಪ್ರಶ್ನೆಗಳಿಲ್ಲ ಅಥವಾ ರಿವಿಷನ್ ಇಲ್ಲ ಅಂತಂತಂದ್ರೆ ನಾವು ನಮ್ಮ ಕ್ಲಾಸನ್ನ ಇಲ್ಲಿಗೆ ಸಮಾಪ್ತಿ ಮಾಡುವ. ಓಕೆ, ಶಿಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಥ್ಯಾಂಕ್ ಯು ಆಲ್ ಫಾರ್ ಜಾಯ್ನಿಂಗ್.